ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕರ್ನಾಟಕ SSLC ಪರೀಕ್ಷೆ 2 ಇದರ ಗಣಿತ ವಿಷಯದ 2 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನಿಮಗೆ ಎಕ್ಸಾಮಲ್ಲಿ ಟೋಟಲ್ ಆಗಿ 16 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ, ಅಂತಂದರೆ 8 ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆನಾ? ಒಂದೊಂದು ಪ್ರಶ್ನೆಗೂ 2 ಮಾರ್ಕ್ಸ್ ಇರುತ್ತಲ್ವ, 8 16 ಆಯಿತು. 16 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಈ ವಿಡಿಯೋ ಏನಾದರೂ ನೀವು ಕಂಪ್ಲೀಟಾಗಿ ವಾಚ್ ಮಾಡಿದ್ದೆ ನೋಡಿದ್ದೆ ಆದಲ್ಲಿ ನಿಮಗೆ ಈ ವಿಡಿಯೋದಿಂದ 12 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಸರಿನಾ? ಸೊ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡ್ರಿ. ಏನೇನೋ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೋಡ್ರಿ, ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳು. ಫಸ್ಟ್ ಇರೋದು ಯಾವುದು? ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಅಂತ ಹೇಳಿ. ಓಕೆನಾ? ಕ್ವಶನ್ಸ್ ನೋಡ್ಕೊಳ್ಳಿ ಯಾವ ರೀತಿ ಕೇಳ್ತಾರೆ ಅಂಥೇಳಿ. 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂಥೇಳಿ ಈ ಥರ ಕ್ವಶನ್ ಇರುತ್ತೆ. ಸರಿನಾ? ಈ ಥರ ಸಿಂಪಲ್ ಆಗಿದೆ, ಇದು ಸಣ್ಣದಾಗಿ ಬರುತ್ತೆ. ಇದು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ನೋಡಿ. 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕಾದ್ರೆ 3 + √2ನ ಫಸ್ಟು ಭಾಗಲಬ್ಧ ಸಂಖ್ಯೆ ಅಂತೇಳಿ ಅಂದ್ಕೋಬೇಕು. ಅದನ್ನು ನಾವು ಬರ್ಕೊಳ್ಳೋಣ. ಇಲ್ಲಿಂದ ನಿಮ್ಮ ಆನ್ಸರ್ ಸ್ಟಾರ್ಟ್ ಆಗುತ್ತೆ. 3 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಓಕೆನಾ? ಈಗ ಭಾಗಲಬ್ಧ ಸಂಖ್ಯೆ ಅಂತ ಅಂದಮೇಲೆ ಅದನ್ನು ನಾವು ಯಾವ ರೀತಿ ಬರೀಬೋದು? 3 + √2 ಅದು a/b ಫಾರ್ಮಲ್ಲಿ ಬರಿಬೋದು. ಇಲ್ಲಿ AB ತೊಗೋಬೋದು, ಇಲ್ಲ PQ ತೊಗೋಬೋದು, XY ತೊಗೋಬೋದು, ಯಾವುದಾದ್ರೂ ತೊಗೋಬೋದು. ಸರಿನಾ? ನಿಮ್ಗೆ ಇಷ್ಟ ಆಗಿರೋದು. 3 + √2 a/b ಈ ಫಾರ್ಮಲ್ಲಿ ನಾವು ಅದನ್ನು ಬರೀಬಹುದು. ಈಗ P ಮತ್ತು Q ತೊಗೋಬೋದು ಅಂತಂದರೆ P/Q ಅಂಥೇಳಿ ನೀವು ತೊಗೋಬೋದು. ಸರಿನಾ? ಇಲ್ಲಿ ಒಂದು ಕಂಡೀಷನ್ನ ಬರೀಬೇಕು. ಏನಂತ ಕೇಳಿದ್ರೆ A ಮತ್ತು Bಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಬರೀಬೇಕು. ಸಹ ಅವಿಭಾಜ್ಯ ಸಂಖ್ಯೆಗಳು. ಮತ್ತೊಂದು ಕಂಡೀಷನ್ ಏನಂದರೆ ಇಲ್ಲಿ ಕೆಳಗಡೆ ಛೇದದಲ್ಲಿ ಇದೆಯಲ್ಲ ಈ B ≠ 0 ಅಂದರೆ ಯಾವತ್ತೂ 0 ಆಗಿರಬಾರ್ದು. ಹಾಗಾದರೆ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಏನು? ಸಹ ಅವಿಭಾಜ್ಯ ಸಿಂಪಲಾಗಿ ಹೇಳ್ತೀನಿ ನೋಡ್ರಿ. A ಮತ್ತು B ಇದೆಯಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಬರೀತೀನಿ A ಮತ್ತು B. ಈ A ಮತ್ತು Bಗಳು ಎರಡೂ ಒಂದೊಂದಲೇ ಮಗ್ಗಿಯಲ್ಲಿ ಮಾತ್ರ ಬರಬೇಕು. ಬಿಟ್ಟರೆ ಎರಡು ಕಾಮನ್ ಆಗಿ ಒಂದೊಂದಲೇ ಮಗ್ಗಿಯಲ್ಲಿ ಮಾತ್ರ ಬರಬೇಕು. ಅದು ಬಿಟ್ಟರೆ ಮತ್ತು ಯಾವ ಮಗ್ಗಿಯಲ್ಲೂ ಬರಬಾರ್ದು. ಫಾರ್ ಎಕ್ಸಾಂಪಲ್, ಇದು 5 ಒಂದಲೇಲಿ ಬಂತು, ಇದು 5 ಒಂದಲೇಲಿ ಬಂತು. ಹಾಗೆ ಹೇಳಿದ್ರೆ ಇದು ಸಹ ಅವಿಭಾಜ್ಯ ಸಂಖ್ಯೆಗಳು ಅಲ್ಲ. ಯಾವ ಮಗ್ಗಿಯಲ್ಲಿ ಬರಬೇಕು? ಇದು ಒಂದೊಂದಲೇ ಮಗ್ಗಿಯಲ್ಲಿ ಬರಬೇಕು, ಇದು ಒಂದೊಂದಲೇ ಮಗ್ಗಿಯಲ್ಲಿ ಬರಬೇಕು ಅಷ್ಟೇ. ಮತ್ತು ಯಾವ ಮಗ್ಗಿಯಲ್ಲೂ ಇದು ರಿಪೀಟ್ ಆಗಬಾರ್ದು. ಸರಿನಾ? ಫಾರ್ ಎಕ್ಸಾಂಪಲ್ ನೋಡ್ರಿ, 7 ಮತ್ತು 5, 7 ಒಂದೊಂದಲೇ ಮಗ್ಗಿಯಲ್ಲಿ ಕಾಮನ್ ಆಗಿ ಬರುತ್ತೆ, ಇದು 5 ಒಂದಲೇ ಮಗ್ಗಿಯಲ್ಲೂ ಕಾಮನ್ ಆಗಿ ಬರುತ್ತೆ. ಎರಡೂ ಕಾಮನ್ ಆಗಿ ಒಂದೊಂದಲೇ ಮಗ್ಗಿಯಲ್ಲಿ ಬರಬೇಕು ಅಷ್ಟೇ. ಸರಿನಾ? ಈ ಥರ. ಓಕೆನಾ? ಅರ್ಥ ಆಗಿದೆ ಅಂತ ತಿಳ್ಕೊಡ್ತೀನಿ. ಇಷ್ಟೇ ಸಿಂಪಲಾಗಿ ಸಹ ಅವಿಭಾಜ್ಯ ಸಂಖ್ಯೆಗಳು. ಓಕೆನಾ? ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡ್ರಿ, ಸಿಂಪಲ್ ಆಗಿದೆ. 3 + √2 a/b ಅಂತೇಳಿ ಬರೆದ್ರೆ ಆಮೇಲೆ ಇದು ಬರೆಯೋದು ಇಂಪಾರ್ಟೆಂಟ್, ಇದನ್ನು ಬರೀಲೇಬೇಕು. ಓಕೆನಾ? ಇಲ್ಲಿ ಈ √2ನ ಇದೇ ಕಡೆ ಇಟ್ರಿ. ಓಕೆ, ನೆಕ್ಸ್ಟು a/b ಇಲ್ಲೇ ಇರಲಿ. ಈ 3 ಇದೆಯಲ್ಲ, +3 ಇದೆಯಲ್ಲ, ಅಂದರೆ ಈ ಕಡೆ ಸಂಖ್ಯೆ ನೋಡಬೇಕು. ಯಾವುದೇ ಸಂಖ್ಯೆ ಇಲ್ಲ ಅಂದರೆ ಪ್ಲಸ್ ಇದೆ ಅಂತೇಳಿ ಅರ್ಥ. ಇದು ಪ್ಲಸ್ ಜೊತೆ ಜೋಡಣೆ ಆಗಿದೆಯಲ್ಲ, ಈ ಕಡೆ ಬಂದಾಗ ಏನಾಗುತ್ತೆ? -3 ಅಂತ ಹೇಳಾಗುತ್ತೆ. ಓಕೆನಾ? √2 ಈಗ ನೋಡ್ರಿ, ಇಲ್ಲಿ ಏನೂ ಇಲ್ಲ ಅಂದರೆ ಏನಿದೆ? 1 ಇದೆ. B ಮತ್ತು 1ರ ಲಸ ಎಷ್ಟು ಅಂದರೆ ನಮಗೆ a/bಯಲ್ಲಿ 3 ಕಳಿಬೇಕು. ಹೌದಾ? ಹಾಗೆ ಕಳೀಲಿಕ್ಕೆ ಬರಲ್ಲ, ಛೇದಗಳ ಸಮ ಇರಬೇಕು. ಈಗ ಛೇದನ ಸಮ ಮಾಡ್ಕೊಳ್ಳೋಣ. B ಮತ್ತು 1ರ ಲಸ B ಅಂತ ಹೇಳಿ ತಗೊಳ್ರಿ. ಸರಿನಾ? ನೆಕ್ಸ್ಟು ಇಲ್ಲಿ B ಬರಬೇಕು ಅಂದರೆ ಎಷ್ಟರಿಂದ ಗುಣಿಸ್ಬೇಕು ಹೇಳ್ರಿ? 1. B 1 B. ಹೌದಾ? ಇಲ್ಲೂ 1ರಿಂದ ಗುಣಿಸಿದ್ರೆ ಇಲ್ಲೂ 1. A 1 A ಮೈನಸ್ ಇಲ್ಲಿ 1 ಇದೆ. B ಬರಬೇಕು ಅಂದರೆ ಏನು ಮಾಡಬೇಕು? B ಇಂದ ಗುಣಿಸ್ಬೇಕು. ಇಲ್ಲಿ B ಬಂದಿದೆ, ಇಲ್ಲಿ ಏನು ಮಾಡಬೇಕು? B ಇಂದನೇ ಗುಣಿಸ್ಬೇಕು. 3 × B ಏನಾಗುತ್ತೆ? 3B ಅಂತ ಹೇಳಾಯಿತು. ನೀವು ಈ ಲೆಕ್ಕದಲ್ಲಿ ಮಾಡೋ ಕ್ಯಾಲ್ಕುಲೇಷನ್ ಇಷ್ಟೇ, ಸಿಂಪಲ್. ಸರಿನಾ? ಇದು ಇಷ್ಟು ಕ್ಯಾಲ್ಕುಲೇಷನ್ ಟಫ್ ಅನ್ನಿಸ್ತು ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ B 1 B ಅಂತೇಳಿ ಬರೆದ್ಬೇಡಿ. ಇಲ್ಲಿ ಏನಿದೆ ಅದನ್ನೇ ಬರೀರಿ. ಮೈನಸ್ಸಿಗೆ ಮೈನಸ್ 3 × B 3B ಅಂಥೇಳಿ ಮಾಡಿ ಬರೆದ್ರೆ ಆಯಿತು. ಓಕೆನಾ? ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ
ನೋಡಿ ಇಲ್ಲಿ ಎ ಇದೆಯಾ, ಸೊ ಎ ಬರದೆ, ಇಲ್ಲಿ 3 ಇದೆಯಾ, ಇಲ್ಲಿ ಸೊ 3 ಅಂತ ಬರದೆ, ಇಲ್ಲಿ ಬಿ ಇದೆ, ಸೊ ಬಿ ಅಂತ ಬರದೆ. 2 ಸಲ ಬಂದಿರೋದಕ್ಕೆ ಒಂದೇ ಸಲ ಬರೀಬೇಕು. ನೆಕ್ಸ್ಟು ಈ ಎ 3 ಬಿಗಳು ಪೂರ್ಣಾಂಕಗಳಾಗಿವೆ ಅಂಥೇಳಿ ಬರೀಬೇಕು. ಸರಿನಾ? ಹಾಂ, ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿರಿ ಏನು ಬರೀಬೇಕು ಅಂಥೇಳಿ. ಎ ಮೈನಸ್ 3b ಡಿವೈಡೆಡ್ ಬೈ ಬಿ ಅಂದರೆ ಇಲ್ಲಿರೋದನ್ನು ಬರೀಬೇಕು. ಬರೆದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂಥೇಳಿ ಬರೀಬೇಕು. ಯಾಕೆ ಹೀಗೆ ಬರದೆ? ಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ಫಾರ್ಮಲ್ಲಿ ಬರೀತಾರೆ? ಇಲ್ಲಿ ನೋಡ್ಕೊಳ್ರಿ ಏನಿದೆ ಅಂಥೇಳಿ. 3 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂಥೇಳಿ ಊಹಿಸ್ಕೊಂಡಿದ್ವಿ. ಊಹಿಸ್ಕೊಂಡಾದ್ಮೇಲೆ ಏನು ಬರೆದಿದ್ವಿ? ಅದನ್ನು ಎ ಭಾಗಿಸು ಬಿ ಫಾರ್ಮಲ್ಲಿ ಬರೆದಿದ್ವಿ. ಇಲ್ಲೂ ಸಹಿತ ಅದೇ ಫಾರ್ಮಲ್ಲಿ ಬರೆದಿದ್ದಿದೆ ನೋಡ್ರಿ. ಇದಿಷ್ಟು ಎ ಅಂತ ಕನ್ಸಿಡರ್ ಮಾಡಿ, ಕೆಳಗಡೆದು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಎ ಭಾಗಿಸು ಬಿ ಫಾರ್ಮಲ್ಲಿದೆ ಅಲ್ವಾ? ಹಾಂ, ಈ ಥರ ಇದ್ದರೆ ಅದನ್ನು ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆ ಅಂತೇಳಿ ಕರಿತೀವಿ. ಓಕೆನಾ? ಹಾಂ, ಇದಾದ್ಮೇಲೆ ನೋಡ್ರಿ ಏನಂತ ಬರೀಬೇಕು. ಹಾಂ, ಇದನ್ನು ಬರೆದಾಯಿತು ಭಾಗಲಬ್ಧ ಸಂಖ್ಯೆ ಅಂಥೇಳಿ. ಆಮೇಲೆ ಇಲ್ಲಿ √2 ಉಳಿತಲ್ಲ, ಹಾಂ, ಆ √2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸರಿನಾ? ಹಾಂ, ಇದಾದಮೇಲೆ ನೋಡ್ಕೊಳ್ರಿ ನೆಕ್ಸ್ಟು. ಹಾಂ, ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ √2 ಇದೆಯಲ್ಲ, ಈ √2 ಒಂದು ಅಭಾಗಲಬ್ಧ ಸಂಖ್ಯೆ ನಮಗೆ ಮೊದಲೇ ಗೊತ್ತಿದೆ. ಆಮೇಲೆ ಎ ಮೈನಸ್ 3b ಡಿವೈಡೆಡ್ ಬೈ ಬಿ ಅದೇನಿದೆ ಅದು ಭಾಗಲಬ್ಧ ಸಂಖ್ಯೆ. ಅಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವತ್ತಾದರೂ ಭಾಗಲಬ್ಧ ಸಂಖ್ಯೆ ಈಕ್ವಲ್ ಇರುತ್ತಾ? ಇಲ್ಲ ಅಲ್ಲ, ನಾಟ್ ಈಕ್ವಲ್ ಅಂಥೇಳಿ ಬರೀಬೇಕು. ಓಕೆನಾ? ಹಾಂ, ಇದಾದಮೇಲೆ ನಮ್ಮ ಊಹೆ ತಪ್ಪಾಗಿದೆ ಅಂಥೇಳಿ ಬರೆದ್ರಾಯ್ತು. ನೆಕ್ಸ್ಟ್ ಏನು ಬರೀಬೇಕು? ಆದ್ದರಿಂದ 3 + √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂಥೇಳಿ ಬರೆದ್ರೆ, ಇಷ್ಟು ಬರೆದ್ರೆ ಸಾಕು, ನಿಮ್ಮ ಲೆಕ್ಕ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸರಿ, ಇನ್ನು 2ನೇ ಕ್ವಶನ್ಗೆ ಯಾವ್ದು ಕೊಡ್ತಾರೆ ಅಂತ ನೋಡೋಣ ಬರ್ರಿ. ನೋಡ್ರಿ, ಯಾವುದು? ವರ್ಜಿಸುವ ವಿಧಾನ. ಇದು ಡೆಫಿನೆಟ್ ಆಗಿ 2 ಮಾರ್ಕ್ಸಿಗೆ ಕೊಡುವಂಥ ಕ್ವಶನ್ನು. ಇದ್ರ ಮೇಲೆ ಕ್ವಶನ್ ಬಿದ್ದೇ ಬೀಳುತ್ತೆ 2 ಮಾರ್ಕ್ಸಿಗೆ. ಓಕೆನಾ? ಹಾಂ, ನೆಕ್ಸ್ಟ್ ಇರೋದು ನೋಡ್ರಿ ಏನಂತ ಕೊಡ್ತಾರೆ ಕ್ವಶನನ್ನು. x + 2y = 5 ಮತ್ತು x - y = 2 ಈ ಸಮೀಕರಣಗಳಲ್ಲಿ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯಿರಿ. ಹೀಗೂ ಕೊಡ್ಬೋದು, ಅಥವಾ ಡೈರೆಕ್ಟಾಗಿ 2 ಇಕ್ವೇಷನ್ನ ಕೊಟ್ಬಿಟ್ಟು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಲೂ ಕೊಡ್ಬೋದು ಡೈರೆಕ್ಟಾಗಿ. ಸರಿನಾ? ಹಾಂ, ಹೀಗೆ ಕೊಟ್ಟಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ನೋಡ್ರಿ ನೀವು. x + 2y = 5 ಇದನ್ನು ಬರ್ಕೋಬೇಕು. ಇದಾದಮೇಲೆ ಇದ್ರ ಕೆಳಗೆ ಇಲ್ಲಿ ಮತ್ತೊಂದು ಇಕ್ವೇಷನ್ ಕೊಟ್ಟಿದ್ದಾರಲ್ಲ, ಅದನ್ನು ಬರ್ಕೊಳ್ರಿ. x ಕೆಳಗೆ x ಬರೀರಿ, ಮೈನಸ್ y ಕೆಳಗೆ y ಬರೀರಿ. = ಎಷ್ಟಿದೆ? 2. ಸರಿನಾ? ಹಾಂ, ನೆಕ್ಸ್ಟ್ ನೋಡ್ರಿ ಏನು ಮಾಡಬೇಕು ಅಂತ ಹೇಳಿ. ನಮಗಿಲ್ಲಿ x ಆದರೂ ತೆಗಿಬೇಕು, ವರ್ಜಿಸೋದು ಅಂತಂದರೆ ಯಾವುದಾದ್ರೂ ಒಂದನ್ನು ಹೊಡೆದು ಹಾಕೋದು, ವಾಯ್ನಾದರೂ ತೆಗಿಬೋದು. ಸರಿನಾ? ಇಲ್ಲಿ ಒಂದು ಕಂಡೀಷನ್ ಇದೆ. ಏನಪ್ಪ ಕೇಳಿದ್ರೆ, ಇಲ್ಲಿ 2y ಇದೆಯಲ್ಲ, ಇದು ವಾಯ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲೂ ಸಹಿತ ಎಷ್ಟಿರಬೇಕು? 2yನೇ ಇರಬೇಕು. ಸರಿನಾ? ಹಾಂ, ಇಲ್ಲಿ 2y ಇದೆ, ಆದರೆ ಇಲ್ಲಿ 2y ಇದೆಯಾ? ಇಲ್ಲ. ಸೊ ಕ್ಯಾನ್ಸಲ್ ಆಗಲ್ಲ, ಹೇಳಾಯಿತು ಇದು. ಹೌದಾ? ಈಗ ಸಿಂಪಲ್ ಆಗಿರೋದು ಯಾವುದು? ಇಲ್ಲಿ ಒಂದು x ಇದೆ, ಇಲ್ಲೂ ಒಂದೇ x ಇದೆ ಅಲ್ವಾ? ಹಾಗಾದರೆ ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಆದರೆ ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಮತ್ತೊಂದು ಕಂಡೀಷನ್ ಇದೆ. ಏನಪ್ಪ ಅಂತ ಕೇಳಿದ್ರೆ, ಇಲ್ಲಿ ಏನೂ ಚಿಹ್ನೆ ಇಲ್ಲ ಅಂದರೆ ಯಾವ ಚಿಹ್ನೆ ಇದೆ? ಪ್ಲಸ್. ಇಲ್ಲೂ ಏನೂ ಚಿಹ್ನೆ ಇಲ್ಲ ಅಂದರೆ ಯಾವ ಚಿಹ್ನೆ ಇದೆ? ಪ್ಲಸ್. ಆದರೆ ಕ್ಯಾನ್ಸಲ್ ಮಾಡಬೇಕು ಅಂದರೆ ನಮಗೆ ಅಪೋಸಿಟ್ ಸೈನ್ ಅಂತಂದರೆ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲೇನಿರಬೇಕು? ಮೈನಸ್ ಇರಬೇಕು. ಇಲ್ಲಿ 2 ಕಂಡೀಷನ್ ವರ್ಕ್ ಆಗುತ್ತೆ. ಯಾವ್ದು ಹೇಳಿ? ಇಲ್ಲಿ ಯಾವ ಸಂಖ್ಯೆ ಇರುತ್ತೋ ಇದು ಅಲ್ಲೇ ಇಲ್ಲಿ ಕೆಳಗಡೆನೂ ಅದೇ ಸಂಖ್ಯೆ ಇರಬೇಕು. ಆದರೆ ಇಲ್ಲಿ ಅದೊಂದು ಸೇಮ್ ಇದೆಯಾ? ಆದರೆ ಚಿಹ್ನೆ ಏನಾಗಿದೆ? ಅದು ಸಹಿತ ಚೇಂಜ್ ಇರಬೇಕು, ಆದರೆ ಚೇಂಜ್ ಇಲ್ಲ. ಸೊ ನಾವೇನು ಮಾಡ್ಕೋಬೇಕಾಗತ್ತೆ? ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಇದೆಯಾ? ಇಲ್ಲೇನು ಮಾಡಬೇಕು? ಮೈನಸ್ ಮಾಡ್ಕೋಬೇಕು. ಚಿಹ್ನೆ ಚೇಂಜ್ ಮಾಡಿದ್ರೆ ಇಲ್ಲಿಂದ ಒಂದೇ ಮಾಡೋದಲ್ಲ, ಇದಿಷ್ಟು ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಸರಿನಾ? ಇಲ್ಲಿ ಮೈನಸ್ ಇದೆ, ಏನಾಗುತ್ತೆ? ಪ್ಲಸ್. ಇಲ್ಲಿ ಯಾವುದು ಚಿಹ್ನೆ ಇಲ್ಲ ಅಂದರೆ ಏನಿದೆ ಅಂತೇಳಿ ಅರ್ಥ? ಪ್ಲಸ್. ಇಲ್ಲಿ ಚಿಹ್ನೆ ಚೇಂಜ್ ಮಾಡಿದಾಗ ಏನಾಗ್ಬಿಡುತ್ತೆ? ಮೈನಸ್. ಓಕೆನಾ? ಸರಿ, ಈಗ ಇಲ್ಲಿ +x, ಇದು ಈಗ ಈ ಚಿಹ್ನೆ ಕನ್ಸಿಡರ್ ಆಗಲ್ಲ, ಈ ಚಿಹ್ನೆ ಕನ್ಸಿಡರ್ ಆಗುತ್ತೆ. ಓಕೆನಾ? ಇದು +x, ಇದು -x ಕ್ಯಾನ್ಸಲ್ ಆಯಿತಾ? ಓಕೆ. ಇಲ್ಲಿ ಈಗ ಈ ಚಿಹ್ನೆ ಅಲ್ಲ, ಈ ಚಿಹ್ನೆ ಪ್ಲಸ್ 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 ಅಂದರೆ 2yದಲ್ಲಿ 1y ಕೂಡಿಸಿದ್ರೆ ಎಷ್ಟು y ಆಗುತ್ತೆ? 3y ವಿಚ್ ಇಸ್ ಈಕ್ವಲ್ ಟು, ಈಗ ಇಲ್ಲಿ ಯಾವುದು ಚಿಹ್ನೆ ಇಲ್ಲ, ಪ್ಲಸ್ ಮೈನಸ್ ಅದರ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು? ಪ್ಲಸ್ ಮೈನಸ್ ಬಂದಿತ್ತಲ್ಲ, ಹಾಗಾದ್ರೆ 5ರಲ್ಲಿ 2 ಏನು ಮಾಡಬೇಕು? ಕಳಿಬೇಕು. 3 ಬಂತಾ? 5ರಲ್ಲಿ 2 ಕಳೆದ್ರೆ 3. ಓಕೆನಾ? y = ಇಲ್ಲಿ 3ಕ್ಕೆ 3 ಹಾಗೆ ಬರಿತೀನಿ, ಪ್ಲಸ್ ಚಿಹ್ನೆ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಇದು ಗುಣಾಕಾರ ಜೊತೆ ಇದೆ. ಹೌದಾ? y ಜೊತೆ ಗುಣಾಕಾರದಲ್ಲಿದೆ. ಈ ಕಡೆ ಬಂದಾಗ ಏನಾಗುತ್ತೆ? ಭಾಗಾಕಾರ. 3 ಕ್ಯಾನ್ಸಲ್ ಆಯಿತು. y = ಎಷ್ಟು ಉಳಿತು? 1. ಓಕೆನಾ? ಹಾಂ, ಈಗ ಈ y ಬೆಲೆಯನ್ನು ಇಲ್ಲಿ ಯಾವುದಾದ್ರೂ ಒಂದು ಸಿಂಪಲ್ ಆಗಿರೋ ಇಕ್ವೇಷನಲ್ಲಿ ಹಾಕಿರಿ, ಉತ್ತರ ಬರುತ್ತೆ. ಓಕೆ, ನಾ ಇದು ಸಿಂಪಲಾಗಿ ಕಾಣಿಸ್ತಾ ಇದೆ, ಇದನ್ನು ತಗೊತೀನಿ. x - y = 2.
ಎಕ್ಸ್ನ ಹಾಗೆ ಬರಿತೀನಿ, ಮೈನಸ್ಸು ಹಾಗೆ ಬರಿತೀನಿ. ವೈ ಜಾಗದಲ್ಲಿ ಏನು ಹಾಕಬೇಕು ನಾವು? 1 ವಿಚ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 2. ಈಗ ಎಕ್ಸ್ನ ಕಂಡುಹಿಡಿಬೇಕಲ್ವಾ? ಎಕ್ಸ್ನ ಮಾತ್ರ ಈ ಕಡೆ ಇಡ್ರಿ, ಈಕ್ವಲ್ ಟು ಇಲ್ಲೇ ಇರಲಿ, ಈ 2 ಇಲ್ಲೇ ಬರಿತೀನಿ. ಈ -1 ಆ ಕಡೆ ತೊಗೊಂಡೋದಾಗ ಏನಾಗುತ್ತೆ? +1. ಎಕ್ಸ್ ಈಕ್ವಲ್ ಟು ಏನಾಯಿತು? 2 + 1 3. ಸರಿನಾ? ಇಲ್ಲಿ ವೈ ಬೆಲೆನೂ ಸಿಕ್ತು, ಎಕ್ಸ್ ಬೆಲೆನೂ ಸಿಕ್ತು. ಇಷ್ಟು ಕಂಡುಹಿಡಿದ್ರಾಯ್ತು. ಈಗ ನೀವು ಒಂದು ಉದಾಹರಣೆ ಲೆಕ್ಕನ ಮಾಡಿರಿ. ಓಕೆ, ಎಕ್ಸಾಂಪಲ್ ನೀವು ಸಾಲ್ವ್ ಮಾಡಬೇಕು ಇದನ್ನು. 2x - y ವಿಚ್ ಇಸ್ ಈಕ್ವಲ್ ಟು 2, 4x - y ವಿಚ್ ಇಸ್ ಈಕ್ವಲ್ ಟು 4. ಇದನ್ನು ಸಾಲ್ವ್ ಮಾಡಿರಿ. ಓಕೆನಾ? ನೆಕ್ಸ್ಟು 3ನೇ ಕ್ವಶನ್ ನೋಡ್ರಿ, ಯಾವ್ದು ಕೇಳ್ಬೋದು ಅಂತ ಹೇಳಿ. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವುದು ಅಂತ ಹೇಳಿ. ಸರಿನಾ? ನೆಕ್ಸ್ಟು ಯಾವ ಥರ ಕ್ವಶನ್ಸ್ ನೋಡ್ರಿ. x² + 8x + 12 = 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ಕೊಡ್ತಾರೆ. ಓಕೆನಾ? ಹಾಂ, ಇದು ಯಾವ ವಿಧಾನದಿಂದ ಕಂಡುಹಿಡಿಯೋದು? ಅಪವರ್ತನ ವಿಧಾನ. ಯಾವ್ದು ಹೇಳ್ರಿ? ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕಾಗಿರುತ್ತೆ. ಅಪವರ್ತನ ವಿಧಾನ ಅಂದ್ರೇನು? ಅಂದರೆ ಮಧ್ಯದ ಪದ ಒಡೆಯೋದು. ನಿಮಗೆ ಆಲ್ರೆಡಿ ಗೊತ್ತಿದೆ, ಹೌದಾ? ಹಾಂ, ಏನು ಮಾಡಬೇಕು? ಫಸ್ಟ್ ಸ್ಟೆಪ್ಪಲ್ಲಿ ಮೊದಲನೇ ಪದ ಮತ್ತು ಮೂರನೇ ಪದವನ್ನು ಗುಣಾಕಾರ ಮಾಡಬೇಕು. ಮೊದಲನೇ ಪದ ಮತ್ತು ಕೊನೆಯ ಪದ, ಮೂರನೇ ಪದವನ್ನು ಗುಣಾಕಾರ ಮಾಡಬೇಕು. ಇಲ್ಲೇನಿದೆ? 12 × x², 12 x² ಅಂತ ಈ ಥರ ಸೈಡಲ್ಲಿ ಬರ್ಕೊಡಿ. ನೆಕ್ಸ್ಟು ಉಳಿದಿದೆಯಲ್ಲ, ಉಳಿದಿರೋದು ಯಾವುದು? +8x ಅಲ್ವಾ? ಅದನ್ನು ಇಲ್ಲಿ ಬರ್ಕೊಳ್ರಿ ಕೆಳಗಡೆ. ಓಕೆ, ಹಾಂ. ಈಗ ಏನು ಮಾಡಬೇಕು ಗೊತ್ತಾ? ಇಲ್ಲಿ ಯಾವುದಾದ್ರೂ 2 ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಆ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಉತ್ತರ ಬರಬೇಕು? 12x². ಕೂಡಿಸು ಅಥವಾ ಕಳೆ ಮಾಡಿದಾಗ ಎಷ್ಟು ಉತ್ತರ ಬರಬೇಕು? 8x ಬರಬೇಕು. ಆ ಥರ ಸಂಖ್ಯೆ ಯಾವ್ಯಾವುದು ಅಂತ ನೋಡ್ರಿ. ಸರಿನಾ? ನೋಡ್ರಿ, 4 × 3 = 12, 12x² ಬಂತಾ? ಅಂದರೆ 4x 3x ತೊಗೊಂಡ್ರೆ, ಆದರೆ 4 + 4ರಲ್ಲಿ 3 ಕೂಡಿಸಿದ್ರೆ 8 ಬರುತ್ತಾ? ಇಲ್ಲ. ಸರಿನಾ? ಹಾಂ, ಆ ಥರ ನೋಡಿ ಮಾಡಿ ತೊಗೋಬೇಕು. ಓಕೆನಾ? ಹಾಂ, ಈಗ ಮತ್ತೊಂದು ಸಂಖ್ಯೆ ತೊಗೊತೀನಿ. 6x ಮತ್ತು 2x. 6 × 2 = 12, x × x x² ಬಂತಾ? ನೆಕ್ಸ್ಟ್ ನೋಡ್ರಿ, 6x + 2x. 6xರಲ್ಲಿ 2xನ ಕೂಡಿಸಿದ್ರೆ 8x. ಸರಿ, ಹಾಗಾದರೆ ಇದು ಸೈನು ವರ್ಕ್ ಆಗುತ್ತೆ. ಈ 2 ಸಂಖ್ಯೆಗಳು ಸರಿ ಹೊಂದುತ್ತೆ. ಓಕೆನಾ? ಏನೇನು? 6x ಮತ್ತು 2x ಅಂತ ಹೇಳಿ. ಓಕೆ, ಅದನ್ನು ಇಲ್ಲಿ ಬರ್ಕೋಬೇಕು. ಯಾವ ರೀತಿ ಬರ್ಕೋಬೇಕು ನೋಡ್ರಿ. ಫಸ್ಟ್ x² ಹಾಗೆ ಬರ್ಕೋಬೇಕು. ಓಕೆನಾ? ಆಮೇಲೆ ಇದೊಂದು ಸ್ವಲ್ಪ ಜಾಗ ಬಿಟ್ಟು +12 ಹಾಗೆ ಬರ್ಕೊಡಿ, =0 ಅಂತ ಹೇಳಿ ಬರ್ಕೊಳ್ಳಿ. ಈ ಮಧ್ಯ ಜಾಗ ಬಿಟ್ಟಿದ್ದೀರಲ್ಲ, ಅಲ್ಲೇನು ಮಾಡಬೇಕು? +6x + 2xನ ಸೇರಿಸ್ಬೇಕು. +6x + 2xನ ಸೇರಿಸ್ಬೇಕು. ಸರಿನಾ? ಇಲ್ಲಿ ಒಂದು ಸಲ ನೋಡ್ಕೊಳ್ರಿ ಏನು ಅಂಥೇಳಿ. ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸೊ ಇಲ್ಲೆಲ್ಲ ಕಡೆನೂ ಪ್ಲಸ್ ಅಂತಲೇ ಬರುತ್ತೆ. ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಒಂದು ಕಡೆ ಯಾವುದಾದ್ರೂ ಮೈನಸ್ ಇದ್ದಿದ್ರೆ ಇಲ್ಲಿ ಚಿಹ್ನೆಗಳು ಚೇಂಜ್ ಆಗ್ತಿದ್ವು. ಓಕೆನಾ? ಸರಿ, ಹಾಂ. ನೆಕ್ಸ್ಟ್ ನೋಡ್ರಿ, ಇದಾದ ಮೇಲೆ ಏನು ಮಾಡಬೇಕು? ಇದು ಒಂದು ಗುಂಪು ಮಾಡಬೇಕು, ಆಮೇಲೆ ಇದು ಒಂದು ಗುಂಪು ಮಾಡಬೇಕು. ಓಕೆನಾ? ಹಾಂ, ಈಗ ಈ ಗುಂಪನ್ನು ಕನ್ಸಿಡರ್ ಮಾಡಿರಿ. ಇಲ್ಲಿ x² ಇದೆ, ಇಲ್ಲಿ 6x ಇದೆ. ಎರಡರಲ್ಲೂ ಕಾಮನ್ ಆಗಿ ಸಾಮಾನ್ಯವಾಗಿ ಇರೋದು ಯಾವುದು? ಇಲ್ಲಿ ನೋಡ್ರಿ, ಇಲ್ಲಿ 6 ಇದೆ, ಆದರೆ ಇಲ್ಲಿ 6 ಇದೆಯಾ? ಇಲ್ಲ ಅಲ್ವಾ? ಇಲ್ಲಿ ಆದರೆ x ಇದೆ, ಇಲ್ಲೂ x ಇದೆ ಅಲ್ವಾ? ಹಾಗಾದರೆ x ಕಾಮನ್ ಆಯಿತು, xನ ಹೊರಗೆ ತೆಗಿರಿ. ಓಕೆನಾ? ಹಾಂ, ಇಲ್ಲಿ ಹೊರಗೆ ತೆಗೆದ್ರೆ ಇಲ್ಲಿ 2 x² ಅಂದರೆ x × x ಇದೆ ಅಂತೇಳಿ ಅರ್ಥ. ಅದರಲ್ಲಿ ಒಂದು xನ ಇಲ್ಲಿ ಬರೆದ್ವಿ. ಇನ್ನು ಉಳಿದಿರೋದು ಎಷ್ಟು ಎಕ್ಸ್ ಹೇಳ್ರಿ? ಇದರಲ್ಲಿ ಇನ್ನೊಂದು ಉಳಿದಿದೆ ಅಲ್ವಾ? ಎಕ್ಸ್. ಆಮೇಲೆ ಯಾವ ಚಿಹ್ನೆ? ಪ್ಲಸ್. ಇಲ್ಲೊಂದು ಎಕ್ಸ್ ಬರೆದ್ರೆ ಇಲ್ಲಿ ಎಷ್ಟು ಉಳಿತು? 6 ಉಳಿತು. ಹೌದಾ? ಓಕೆ. ಪ್ಲಸ್ ಇಲ್ಲಿ ನೋಡ್ರಿ, ಇಲ್ಲಿ 2 ಎಕ್ಸ್ ಇದೆ, ಇಲ್ಲಿ 12 ಇದೆ. ಇಲ್ಲಂತೂ ಎಕ್ಸ್ ಇದೆ, ಇಲ್ಲಿ ಎಲ್ಲೂ ಎಕ್ಸ್ ಇಲ್ಲ, ಕಾಮನ್ ಅಂತೂ ಇಲ್ಲ. ಇಲ್ಲಿ 2 ಇದೆ, ಇಲ್ಲಿ 12 ಇದೆ. ಹಾಗಾದರೆ ಈ 12ರಲ್ಲಿ 2 ಇದೆಯಾ ಅಂತ ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡೋದು? ಹಾಂ, ಈಗ 12ರ ಏನು ಮಾಡಬೇಕು? ಅವಿಭಾಜ್ಯ ಅಪವರ್ತನ ಮಾಡಬೇಕು. ಫಸ್ಟು 2ರಿಂದ 2 6 12. ಓಕೆನಾ? ಆಮೇಲೆ 2 3 6, ಆಮೇಲೆ 3 1 3. ನೋಡ್ರಿ, 12ರಲ್ಲಿ ಯಾವ್ಯಾವ ಸಂಖ್ಯೆ ಇದೆ? 2 2 3 ಇದೆ. ಹಾಗಾದರೆ 2 ಇದೆ ಹೇಳಾಯ್ತಲ್ಲ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ ಹೇಳಾಯಿತು. ಹಾಗಾದರೆ ಯಾವ್ದು ಕಾಮನ್ ಬರುತ್ತೆ? 2 ಕಾಮನ್ ತೆಕ್ಕೊಳ್ರಿ. ಓಕೆನಾ? ಇದೊಂದು ಚೂರು ಲೆಕ್ಕ, ಒಂದು ಚೂರು ತುಂಬ ಸೈಡಲ್ಲಿ ಮಾಡಿರಿ. ಓಕೆ, ನಮ್ದು ಇಲ್ಲಿ ಬಂದುಬಿಟ್ಟು. ಹಾಂ, ನೆಕ್ಸ್ಟು ಇಲ್ಲಿ 2 ಬರೆದಾದ್ಮೇಲೆ ಇಲ್ಲಿ ಏನು ಉಳೀತು? ಇಲ್ಲಿ 2 ಬರೆದೆ, ಇಲ್ಲಿ ಎಕ್ಸ್ ಉಳೀತು. ಆಮೇಲೆ ಯಾವ ಚಿಹ್ನೆ? ಪ್ಲಸ್ ಚಿಹ್ನೆ. ಆಮೇಲೆ ಇಲ್ಲಿ 2 ಬರೆದ್ರೆ ಇಲ್ಲೇನೇನು ಉಳೀತು? ಈ 2ನ ಇಲ್ಲಿ ಬರದೆ ಅಂತ ಇಟ್ಕೊಳ್ರಿ. ಇಲ್ಲಿ 2 × 3, 2 3 ಎಷ್ಟು? 6. ಆಮೇಲೆ =0. ಇಲ್ಲಿ ನೋಡ್ರಿ ಕಂಡೀಷನ್. ನಾವು ಮಾಡಿದ ಲೆಕ್ಕ ಸರಿ ಇದೆಯಾ ಇಲ್ಲ ಅಂತ ಹೆಂಗೆ ಕಂಡು ಇಟ್ಕೊಳ್ಳೋದು?
ಈ ಬ್ರ್ಯಾಕೆಟಲ್ಲಿ ಏನು ಬರುತ್ತೋ ಈ ಬ್ರ್ಯಾಕೆಟಲ್ಲೂ ಸಹಿತ ಏನು ಬರಬೇಕು, ಅದೇ ಸಂಖ್ಯೆ ಬರಬೇಕು. ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ಆರ್ ಬಂತು, ಇಲ್ಲೂ ಎಕ್ಸ್ ಪ್ಲಸ್ ಆರ್ ಬಂತಲ್ವಾ, ಹಾಗಾದರೆ ನಮ್ಮ ಲೆಕ್ಕ ಏನಾಗಿದೆ, ಪರ್ಫೆಕ್ಟ್ ಸರಿಯಾಗಿದೆ ಅಂಥೇಳಿ. ಓಕೆನಾ. ನೆಕ್ಸ್ಟ್ ನೋಡ್ರಿ ಏನು ಮಾಡಬೇಕು, ಈ ಎರಡೂ ಬ್ರ್ಯಾಕೆಟಲ್ಲಿ ಬಂದಿದೆಯಲ್ಲ 2 ಸಲ ಬಂದಿದೆ, ನಾವು ಎಷ್ಟು ಸಲ ಬರ್ಕೋಬೇಕು, ಒಂದೇ ಸಲ ಬರ್ಕೋಬೇಕು. ಓಕೆನಾ. ನೆಕ್ಸ್ಟ್ ನೋಡ್ರಿ ಏನು, ಎಕ್ಸ್ ಪ್ಲಸ್ ಆರ್ ಬರದ್ನಾ, ಇಲ್ಲೇನು ಉಳಿತು, ಎಕ್ಸ್ ಉಳಿತು ಬರ್ದ್ನ. ಆಮೇಲೆ ಇಲ್ಲಿ ಎಕ್ಸ್ ಪ್ಲಸ್ ಆರ್ ಬರದ್ನಾ, ಇಲ್ಲೇನು ಉಳಿತು, +2 = 0. ಓಕೆ, ಹಾಂ ಅರ್ಥ ಆಯಿತು ಅನ್ಕೊತೀನಿ. ಇಲ್ಲಿ ಎರಡೂ ಬ್ರ್ಯಾಕೆಟಲ್ಲಿ ಇದೆಯಲ್ಲ ಅದು ಒಂದೇ ಸಲ ಬರೀರಿ. ಆಮೇಲೆ ಈ ಬ್ರ್ಯಾಕೆಟ್ ಜೊತೆ ಏನಿದೆ ಎಕ್ಸ್, ಆಮೇಲೆ ಈ ಬ್ರ್ಯಾಕೆಟ್ ಜೊತೆ ಏನಿದೆ +2, ಅದನ್ನು ಒಟ್ಟಿಗೆ ಬರೀರಿ. ಓಕೆ. ನೆಕ್ಸ್ಟು ಇದು ಎರಡಕ್ಕೂ ಸೇರಿ 0 ಕೊಟ್ಟಿದ್ದಾರಲ್ವಾ, ನಾವೇನು ಮಾಡಬೇಕು, ಎಕ್ಸ್ ಪ್ಲಸ್ ಆರಕ್ಕೆ ಒಂದು ಸಲ 0 ಕೊಡಬೇಕು, ಆಮೇಲೆ ಎಕ್ಸ್ ಪ್ಲಸ್ 2ಕ್ಕೆ ಮತ್ತೊಂದು ಸಲ 0 ಕೊಡಬೇಕು. ಓಕೆನಾ. ಈಗ ಈ ಬ್ರ್ಯಾಕೆಟನ್ನು ತೆಗೆದು ಬರೆದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ, ತಡೀರಿ. ಎಕ್ಸ್ ಪ್ಲಸ್ 6 = 0, ಎಕ್ಸ್ ಪ್ಲಸ್ 2 = 0. ಸರಿನಾ. ಹಾಂ, ಈಗ ಎಕ್ಸ್ನ ಕಂಡುಹಿಡಬೇಕು. ಮೂಲಗಳು ಅಂತಂದರೆ ಎಕ್ಸ್ನ ಕಂಡುಹಿಡಿಯೋದು. ಸರಿನಾ. ಹಾಂ ನೋಡ್ರಿ, ಎಕ್ಸ್ನ ಮಾತ್ರ ಈ ಕಡೆ ಇಟ್ಕೊಳ್ರಿ, ಈ +6 ಈ ಕಡೆ ತೊಗೊಂಡು ಹೋದಾಗ ಏನಾಗುತ್ತೆ, -6. ಇಲ್ಲಿ 0 ಇದ್ದಾಗ ಮತ್ತು ಯಾವುದೇ ಕ್ಯಾಲ್ಕುಲೇಷನ್ ಬರಲ್ಲ, ಸೊ 0ನ ಕನ್ಸಿಡರ್ ಮಾಡಲಿಲ್ಲ ನಾನಲ್ಲಿ. ಓಕೆನಾ. ನೆಕ್ಸ್ಟು ಇಲ್ಲಿ 1x ಅಂತೂ ಸಿಗ್ತಾ. ಓಕೆ, ಇಲ್ಲಿ ಎಕ್ಸ್ ಇದೆ, ಈ +2 ಆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ, -2, ಮತ್ತೊಂದು ಎಕ್ಸ್ ಸಿಗ್ತಾ. ಸರಿ, ಇದೇ ನಮ್ಮ ಎರಡು ಮೂಲಗಳು ಅಂತ ಹೇಳಿ ಕರಿತೀವಿ. ಸರಿನಾ. ಮತ್ತೊಂದು ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಹೇಳಿರ್ತಾರೆ. ಆವಾಗಲೂ ಸಹಿತ ನೀವೇನು ಮಾಡಬೇಕು, ಇದೇ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಅಂದರೆ ಮಧ್ಯದ ಪದ ಒಡೆಯೋದು ಅಂದರೆ ಅಪವರ್ತನ ವಿಧಾನ, ಅದನ್ನೇ ಅಪ್ಲೈ ಮಾಡಬೇಕು. ಓಕೆನಾ. ನಿಮಗೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ, ಒಂದೊಂದು ಸಲ ಈ ಥರ ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ಅಪವರ್ತನ ವಿಧಾನದಿಂದ ಕಂಡುಹಿಡೀರಿ ಅಂತ ಕೊಟ್ಟಿರ್ತಾರೆ. ಇಲ್ಲ ಅಂದರೆ ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂತ ಕೊಟ್ಟಿರ್ತಾರೆ. ಇದು ಈ ಥರ ಕೊಟ್ಟಾಗೆಲ್ಲ ಯಾವುದನ್ನು ಯೂಸ್ ಮಾಡಬೇಕು, ಇದೇ ಮೆಥಡನ್ನು ಯೂಸ್ ಮಾಡಬೇಕು. ಅಂದರೆ ಮಧ್ಯದ ಪದ ಒಡೆಯುವಂಥ ಮೆಥಡು. ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆನಾ. ಸರಿ, ಈಗ ನೀವೊಂದು ಉದಾಹರಣೆ ಲೆಕ್ಕ ಸಾಲ್ವ್ ಮಾಡ್ಕೊಳ್ರಿ. ಓಕೆನಾ. ಯಾವುದು ಅಂತ ಕೇಳಿದ್ರೆ x² - 5x + 6 ಇದನ್ನು ಸಾಲ್ವ್ ಮಾಡಿರಿ, = 0 ಕೊಡ್ತೀನಿ ಅದನ್ನು. ಓಕೆನಾ. ಇದಿಷ್ಟನ್ನು ಸಾಲ್ವ್ ಮಾಡಿರಿ. ಇಲ್ಲಿ ನೋಡ್ರಿ, ನಾ ಹೇಳಿದ್ದೆ ಆಲ್ರೆಡಿ, ಇಲ್ಲಿ ಮೈನಸ್ ಚಿಹ್ನೆ ಬಂದಿದೆ, ಇಲ್ಲಿ ಪ್ಲಸ್ ಚಿಹ್ನೆ ಬಂದಿದೆ. ಇಲ್ಲಿ ನೋಡ್ರಿ, ಈ ಲೆಕ್ಕದಲ್ಲಿ ಎಲ್ಲ ಕಡೆನೂ ಪ್ಲಸ್ ಚಿಹ್ನೆ ಇದ್ದಿದ್ದಕ್ಕೆ ಇಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಆದರೆ ಈ ಲೆಕ್ಕದಲ್ಲಿ ಇಲ್ಲೊಂದು ಕಡೆ ಮೈನಸ್ ಚಿಹ್ನೆ ಇದೆ, ಒಂಚೂರು ಚಿಹ್ನೆಗಳು ಚೇಂಜ್ ಆಗುತ್ತೆ, ನೋಡಿಕೊಂಡು ಮಾಡಿರಿ. ಓಕೆನಾ. ನಮಗೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡೀರಿ ಅಂತ ಕೊಡ್ಬೋದು. ಇಲ್ಲ ಅಂದರೆ ಅದರ ಜೊತೆಗೆ ಮತ್ತೊಂದು ಕ್ವಶನನ್ನು ಕೊಡ್ತಾರೆ, ಅದರ ಆರ್ ಕ್ವಶನ್. ಯಾವುದು, ಶೋಧಕವನ್ನು ಕಂಡುಹಿಡೀರಿ ಅಥವಾ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಹೇಳಿ ಕೊಡ್ತಾರೆ. ಸರಿನಾ. ಅದನ್ನು ಕಂಡುಹಿಡಿಯೋಣ. ನನಗೆ ಫಸ್ಟ್ ಕ್ವಶನನ್ನು ಬರ್ಕೊಡ್ರಿ. ನೋಡ್ರಿ, 2x² - 4x +3 = 0 ಈ ಥರ ಕ್ವಶನನ್ನು ಬರ್ಕೊತೀನಿ. ಓಕೆನಾ. ಹಾಂ, ಏನು ಕಂಡುಹಿಡಬೇಕು, ಶೋಧಕವನ್ನು ಕಂಡುಹಿಡೀರಿ ಇದನ್ನು ಕೊಡ್ಬೋದು, ಅಥವಾ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತಲೂ ಕೊಡ್ಬೋದು. ಓಕೆನಾ. ಹಾಂ ನೋಡ್ರಿ, ಏನು ಇದೆ. ಸರಿ, ಶೋಧಕವನ್ನು ಕಂಡುಹಿಡಿಲಿಕ್ಕೆ ಒಂದು ಸೂತ್ರ ಇದೆ. ಅದೇನಪ್ಪ ಅಂತ ಕೇಳಿದ್ರೆ, ಇದು ಶೋಧಕದ ಸೈನ್. ಓಕೆನಾ. = b² - 4ac ಅಂಥೇಳಿ ಒಂದು ಸೂತ್ರ ಇದೆ. ಓಕೆನಾ. ಇಲ್ಲಿ ಬಿ ಅಂದ್ರೇನು, ಎ ಅಂದ್ರೇನು, ಸಿ ಅಂದ್ರೇನು, ಇಲ್ಲಿ ನೋಡ್ರಿ ಒಂದ್ಸಲ ಈ ಕಡೆ ತೋರಿಸ್ತೀನಿ ನೋಡ್ರಿ. 2x² - 4x +3 = 0 ಈ ಫಾರ್ಮಲ್ಲಿ ಬರೀತೀನಾ. ಹಾಂ, ಇಲ್ಲಿ ಇದು ವರ್ಗ ಸಮೀಕರಣ, ಅಂದರೆ ಫಸ್ಟು ಸ್ಕ್ವೇರ್ ಇದೆ ಅಂದಮೇಲೆ ಇದು ವರ್ಗ ಸಮೀಕರಣ ಅಲ್ವಾ. ಹಾಂ, ಇದನ್ನು ಯಾವ ರೀತಿ ಬರೀಬೇಕು ಅಂತ ನೋಡ್ಕೊಳ್ರಿ. ax² + bx + c = 0 ಈ ಫಾರ್ಮಲ್ಲಿದೆ ಅಂತೇಳಿ ಅರ್ಥ. ಸರಿನಾ. ಇಲ್ಲಿ ನೋಡ್ಕೊಳ್ರಿ, x² ಕೆಳಗೆ x² ಇದೆಯಾ, ಎಕ್ಸ್ ಕೆಳಗೆ ಎಕ್ಸ್ ಇದೆಯಾ. ಸರಿ, ಈಗ ಎ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ, 2 ಅಲ್ವಾ. ಹಾಗಾದರೆ ಎ ಬೆಲೆ ಎಷ್ಟಾಯಿತು, 2 ಅಂತ ಹೇಳಾಯಿತು. ಇಲ್ಲಿ ನೋಡ್ರಿ, ಎಕ್ಸ್ ಜಾಗದಲ್ಲಿ ಎಕ್ಸ್ ಕಾಣಿಸ್ತಾ ಇದೆ, ಬಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ, 4. ಆದರೆ ಚಿಹ್ನೆಯನ್ನು ಜೊತೆಗೂಡಿ ತಗೋಬೇಕು. ಬಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ, -4 ಕಾಣಿಸ್ತಾ ಇದೆ ಅಂತ ಹೇಳಿ ತಗೋಬೇಕು. ಓಕೆ, ನಾ ಚಿಹ್ನೆಯನ್ನು ಬಿಡಬಾರ್ದು. ಆಮೇಲೆ ಸಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ನೋಡ್ರಿ, 3. ಸಿ = ಎಷ್ಟಾಯಿತು, 3. ಇಲ್ಲಿ ಎ ಬೇಕಿತ್ತು, ಸಿ ಬೇಕಿತ್ತು, ಬಿ ಬೇಕಿತ್ತು, ಅದಷ್ಟು ಸಿಕ್ತಲ್ವಾ. ಇಲ್ಲಿ ಬೆಲೆಯನ್ನು ಅಪ್ಲೈ ಮಾಡಿರಿ. ಈಗ ಶೋಧಕ ಎರಡೂ ಸೇಮ್ ಕ್ವಶನ್ ಇದು. ಹಾಂ, 2 ಥರ ಕೇಳ್ಬೋದು ಅಂಥೇಳಿ ಬರದೆ ಅಷ್ಟೇ. ಬಿ ಜಾಗದಲ್ಲಿ ಏನಿದೆ, -4 ಸ್ಕ್ವೇರ್ ಇದೆಯಾ, ಸ್ಕ್ವೇರ್ ಆಯಿತು. ಆಮೇಲೆ ಯಾವ ಚಿಹ್ನೆ ಇದೆ, ಮೈನಸ್, ಆಮೇಲೆ ಏನಿದೆ 4. ಎ ಜಾಗದಲ್ಲಿ ಏನು ಬರೀಬೇಕು, 2. ಆಮೇಲೆ ಸಿ ಜಾಗದಲ್ಲಿ ಏನು ಬರೀಬೇಕು, 3 =
ಇಲ್ಲಿ ಶೋಧಕ ಅಂತಲೂ ಬರಿಬೋದು, ಸರಿನಾ? ಹಾಂ, -4 ಸ್ಕ್ವೇರ್ ಅಂತಂದರೆ -4 2 ಸಲ ಗುಣಿಸಿ ಅಂಥೇಳಿ. -4 ಗುಣಿಸು -4, ಮೈನಸ್ ಮೈನಸ್ ಪ್ಲಸ್, 4 4 16, ಓಕೆನಾ? ಈ ಥರ ಗುಣಿಸ್ಕೊಂಡೇ ಮಾಡಿರಿ ಸೈಡಲ್ಲಿ, ಓಕೆ? 16 ಮೈನಸ್ 4 2 8, 8 3 24, ಓಕೆನಾ? ಡೆಲ್ಟಾ ಈಕ್ವಲ್ ಟು ಅಂದರೆ ಶೋಧಕ ಈಕ್ವಲ್ ಟು ಡೆಲ್ಟಾ ಅಲ್ಲ, 16ರಲ್ಲಿ 24 ಕಳೆದ್ರೆ ಉತ್ತರ ಎಷ್ಟು ಬರುತ್ತೆ? ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, 24ರಲ್ಲಿ 16 ಕಳೆದ್ರೆ 8, ಓಕೆನಾ? -8 ಅಂತ ಹೇಳಿ ಬಂತು. ಯಾವುದು? ಶೋಧಕ ಈಕ್ವಲ್ ಟು -8 ಅಂತ ಹೇಳಿ ಬಂತು. ಈಗ ಇಲ್ಲಿ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತೇಳಿ ಕೇಳ್ತಾರಲ್ಲ, ಆವಾಗ ಒಂದು ಪಟ್ಟಿ ನೆನಪಾಗಬೇಕು. ಯಾವುದು ಅಂತ ಹೇಳ್ತೀನಿ, ಇಲ್ಲಿ ನೋಡ್ಕೊಳ್ರಿ. ಇಲ್ಲಿ ಕಾಣಿಸ್ತಾ ಇದೆಯಾ ಪಟ್ಟಿ? ಹಾಂ, b² - 4ac ಗ್ರೇಟರ್ ದೆನ್ 0 ಅಂದರೆ 0ಕ್ಕಿಂತ ಜಾಸ್ತಿ ಇತ್ತು ಅಂದರೆ 1 2 3 4 ಈ ಥರ ಇತ್ತು ಅಂದರೆ 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅಂತೇಳಿ ಅರ್ಥ. ಅದೇ b² - 4ac 0ಗೆ ಸಮನಾಗಿದೆ, ಉತ್ತರ ಏನಾದರೂ 0 ಬಂತು ಅಂದರೆ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. b² - 4ac ಲೆಸ್ ದೆನ್ 0 ಅಂದರೆ -1 -2 -3 ಹಿಂಗೆ ಬಂತು ಅಂದರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ಹೇಳಿ ಅರ್ಥ, ಸರಿನಾ? ಅದೇ ರೀತಿ ನಮಗೆ ಇಲ್ಲಿ ಆನ್ಸರ್ ಏನು ಬಂದಿದೆ ನೋಡ್ರಿ, -8 ಅಂದರೆ ಲೆಸ್ ದೆನ್ 0, ಹೌದಲ್ಲ? b² - 4ac ಏನು ಲೆಸ್ ದೆನ್ 0. ಅದಕ್ಕೋಸ್ಕರ ನಾವೇನಂತ ಬರಿತೀವಿ? ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ, ಓಕೆನಾ? ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂಥೇಳಿ ಬರಿಬೇಕು, ಓಕೆನಾ? ಸರಿ, ಈ ಥರ ಆನ್ಸರ್ನ ಬರಿಬೇಕು. ಆ ಟೇಬಲ್ನ ತೋರಿಸ್ದೆ ಅಲ್ವಾ, ಆ ಟೇಬಲ್ನ ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ, ಓಕೆನಾ? ಹಾಂ, ನೋಡ್ರಿ, ಇದನ್ನು ಬರೆದಲ್ಲ, ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ. ಈ ಸೆಂಟೆನ್ಸನ್ನು ಬರೀಲಿಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ, ಸೊ ಇದನ್ನು ಮಾತ್ರ ಮಿಸ್ ಮಾಡಬಾರ್ದು, ಓಕೆ? ಅದು 3 ಓದ್ಕೊಂಡು ಬರಿಬೇಕು, ಸರಿ? ಹಾಂ, ಲೆಕ್ಕ ಅರ್ಥ ಆಗಿದೆ ತಿಳ್ಕೊತೀನಿ. ಇಲ್ಲಿ ABC ಕಂಡು ಹಿಡಿಯೋದು ಮ್ಯಾಟ್ರ್ ಆಗುತ್ತೆ. ಚಿಹ್ನೆ ಜೊತೆಗೂಡಿ ತಗೋಬೇಕು. ಅಕಸ್ಮಾತ್ ಇಲ್ಲೇನಾದರೂ -2x² ಇದ್ದರೆ ಈ ಜಾಗದಲ್ಲಿ ಏನು ಬರೀತಿದ್ರಿ? -2 ಅಂತ ಹೇಳಿ ಬರೀತಿದ್ರಿ, ಓಕೆನಾ? ಇದನ್ನು ನೋಡ್ರಿ, ಗುಣಾಕಾರ b² ಇದ್ದಿದ್ದು -4 ಹೋಲ್ ಸ್ಕ್ವೇರ್ ಅಲ್ವಾ, ಅದನ್ನು ಸೈಡಲ್ಲಿ ತಗೊಂಡು ಗುಣಾಕಾರ ಮಾಡಿ ಆಮೇಲೆ ಇಲ್ಲಿ ಬರೀರಿ, ಓಕೆನಾ? ಇಲ್ಲಾಂದರೆ ತಪ್ಪೋಗುತ್ತೆ ನಿಮಗೆ ಚಿಹ್ನೆಗಳು, ಓಕೆ? ಸರಿ, ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಬನ್ನಿ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ನೀವು ಒಂದು ಉದಾಹರಣೆ ಲೆಕ್ಕ ಸಾಲ್ವ್ ಮಾಡಿರಿ. ಯಾವುದು ಅಂತ ಕೇಳಿದ್ರೆ ಶೋಧಕ ಕಂಡು ಹಿಡಿಯಲಿಕ್ಕೋಸ್ಕರ ಯಾವುದು? x² - 7x + 12 = 0 ಈ ಒಂದು ಸಮೀಕರಣದ ಶೋಧಕವನ್ನು ಕಂಡು ಹಿಡಿದು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನು ತಿಳಿಸ್ರಿ, ಓಕೆನಾ? ಸರಿ, ನೆಕ್ಸ್ಟ್ ಬರುವಂಥದ್ದು 4ನೇದು ದೂರ ಸೂತ್ರ ಅಂಥೇಳಿ, ಓಕೆನಾ? ದೂರ ಸೂತ್ರ ಅಂತಂದರೆ ಏನಂತ ನೋಡ್ರಿ, ಇಲ್ಲೊಂದು ಪಾಯಿಂಟ್ ಯಾವುದೋ A ಅಂತ ಹೇಳಿರುತ್ತೆ, ಓಕೆನಾ? ಇಲ್ಲೊಂದು ಪಾಯಿಂಟ್ ಯಾವುದೋ B ಅಂತ ಹೇಳಿರುತ್ತೆ. ಈ A ಮತ್ತು B ನಡುವೆ ಇರುವಂಥ ದೂರ ಎಷ್ಟು ಅಂತ ಹೇಳಿ ಕಂಡು ಹಿಡಿಬೇಕು ನಾವು, ಓಕೆನಾ? ಇಲ್ಲಿ Aಗೆ ನಿರ್ದೇಶಾಂಕ 2,6, Bಗೆ ನಿರ್ದೇಶಾಂಕ ಯಾವುದು? 5,10 ಈ ಥರ ಕೊಟ್ಟಿರ್ತಾರೆ. ಎರಡರದ್ದು ದೂರ ಎಷ್ಟು ಅಂಥೇಳಿ ಕಂಡುಹಿಡಬೇಕು, ಓಕೆನಾ? ಅದನ್ನು ಕಂಡು ಹಿಡಿಲಿಕ್ಕೆ ಒಂದು ಸೂತ್ರ ಇದೆ. ಅದೇನಪ್ಪ ಅಂತ ಕೇಳಿದ್ರೆ AB ಅಂತ ತೊಗೊಂಡಿದ್ದೀನಲ್ವ, ಅದಕ್ಕೆ ಅದನ್ನು AB ಅಂತ ಕನ್ಸಿಡರ್ ಮಾಡಿದ್ದೀನಿ. ABಯ ದೂರ = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಹೇಳಿ ಇದು, ಓಕೆನಾ? ಇದು ಸೂತ್ರ, ಇದನ್ನು ನೆನ್ಪಿಟ್ಕೊಳ್ರಿ ನೀವು, ಓಕೆ? ಹಾಂ, ಈಗ ನೋಡ್ರಿ ಯಾವ್ಯಾವ ಕೊಟ್ಟಿದ್ದಾರೆ. A ಆಫ್ 2, 6 ಇದು ಒಂದು, ಆಮೇಲೆ B ಆಫ್ 5, 10 ಇದು ಒಂದು, ಓಕೆನಾ? ಹಾಂ, ಇಲ್ಲಿ x1 x2 y1 y2 ಅದು ಬೇಕಲ್ವಾ? ಇದನ್ನು x1 ಅಂತ ಕನ್ಸಿಡರ್ ಮಾಡಿರಿ, ಇದನ್ನು y1 ಅಂತ ಕನ್ಸಿಡರ್ ಮಾಡಿ. ಫಸ್ಟ್ ಇರೋದು ಯಾವತ್ತು x, ಆಮೇಲೆ ಇರೋದು ಯಾವತ್ತು ಯಾವುದು y. ಅದಕ್ಕೆ ಒಂದೇದು x1 y1, ಇದು ಯಾವುದು? ಇದು x2, ಇದು y2, ಓಕೆನಾ? ಇಲ್ಲಿ x1 y1 ಎಲ್ಲ ಗೊತ್ತಾಯಿತು. ಇಲ್ಲಿ ಬೆಲೆಯನ್ನು ಅಪ್ಲೈ ಮಾಡಿದ್ರಾಯಿತು, ಉತ್ತರ ಬರುತ್ತೆ, ಓಕೆ? ನೆಕ್ಸ್ಟು ABಯ ದೂರ ಸ್ಕ್ವೇರ್ ರೂಟ್ ಇದೆಯಲ್ವಾ, ಸ್ಕ್ವೇರ್ ರೂಟ್ ಹಾಕ್ರಿ. ಆಮೇಲೆ ಬ್ರ್ಯಾಕೆಟ್ ಕಾಣಿಸ್ತಾ ಇದೆಯಾ, ಬ್ರ್ಯಾಕೆಟ್ ಹಾಕ್ರಿ. ಆಮೇಲೆ x2 ಇದೆಯಲ್ವಾ, x2 ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? 5. ಆಮೇಲೆ ಯಾವ ಚಿಹ್ನೆ? ಮೈನಸ್. ಆಮೇಲೆ x1 ಜಾಗದಲ್ಲಿ ಏನಿದೆ ನೋಡ್ರಿ? 2. ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್, ಆಮೇಲೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಪ್ಲಸ್, ಆಮೇಲೆ ಮತ್ತೊಂದು ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್. ಆಮೇಲೆ y2 ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? 10. ಆಮೇಲೆ ಯಾವ ಚಿಹ್ನೆ? ಮೈನಸ್. y1 ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? 6. ಆಮೇಲೆ ಹೋಲ್ ಸ್ಕ್ವೇರ್ ಅಂತ ಹೇಳಿ, ಓಕೆನಾ? = ಸ್ಕ್ವೇರ್ ರೂಟ್ ಆಫ್ 5 - 2. 5ರಲ್ಲಿ 2 ಕಳೆದ್ರೆ ಎಷ್ಟು? 3
ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಹಾಗೆ ಬರಿತೀನಿ. ಆಮೇಲೆ ಪ್ಲಸ್ ಚಿಹ್ನೆ, ಪ್ಲಸ್ ಹಾಗೆ ಇರಲಿ. ಓಕೆನಾ. ನೆಕ್ಸ್ಟು 10 - 6. 10ರಲ್ಲಿ 6 ಕಳೆದ್ರೆ ಎಷ್ಟು? 4. ಸ್ಕ್ವೇರ್ ಇದೆ, ಸ್ಕ್ವೇರನ್ನು ಅದೇ ರೀತಿ ಬರ್ಕೋತೀನಿ. ಓಕೆನಾ. ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಅಂದರೆ 3ನ್ನು 2 ಸಲ ಗುಣಿಸ್ರಿ ಅಂಥೇಳಿ ಅರ್ಥ. 3 3 ಎಷ್ಟು? 9 ಪ್ಲಸ್ 4 ಸ್ಕ್ವೇರ್ ಅಂದರೆ 4 ಗುಣಿಸು 4. 4 4 16. ಓಕೆನಾ. ಸರಿ. 16 + 9 ಎಷ್ಟಾಯಿತು? 25. ಓಕೆ. ಹಾಂ. ಸ್ಕ್ವೇರ್ ರೂಟ್ ಆಫ್ 25 ಎಷ್ಟು? 5. ಇದು ನಿಮಗೆ ಗೊತ್ತಿರಬೇಕು, ಸರಿನಾ? ಹಾಂ. ಹಾಗಾದರೆ ಎ ಬಿಯ ದೂರ ಎಷ್ಟಾಯಿತು? 5 ಮಾನಗಳು ಅಂಥೇಳಿ ಬರಿಬೇಕು. ಓಕೆನಾ. ಇದು ನಮ್ಮ ಉತ್ತರ. ಇಷ್ಟೇ, ಸಿಂಪಲ್ಲಾಗಿ ಮಾಡಿದ್ರೆ ಮುಗಿದು ಹೋಯಿತು. ಓಕೆನಾ. ಹಾಂ. ಈಗ ನೆಕ್ಸ್ಟ್ ನೋಡೋಣ ಬರ್ರಿ. ಅದಕ್ಕೂ ಮುಂಚೆ ನೀವೊಂದು ಲೆಕ್ಕ ಸಾಲ್ವ್ ಮಾಡಿರಿ. ಅದೇನಪ್ಪ ಕೇಳಿದ್ರೆ ಉದಾಹರಣೆ ಲೆಕ್ಕ ನೀವು ಸಾಲ್ವ್ ಮಾಡೋದು ಇದನ್ನು. ಓಕೆನಾ. ಇದೇನು ಲೆಕ್ಕ ನೋಡಿ ಅರ್ಥ ಮಾಡ್ಕೊಂಡು ಆದಮೇಲೆ ಏನು ಅಂತ ಕೇಳಿದ್ರೆ 2,3 ಮತ್ತು 4,1ರ ನಡುವಿನ ದೂರ ಎಷ್ಟು ಅಂತ ನೀವು ಕಂಡುಹಿಡೀರಿ. ಓಕೆ. ಸರಿ, ಬನ್ನಿ ನೆಕ್ಸ್ಟ್ ಲೆಕ್ಕ ಯಾವುದು ಅಂತ ನೋಡೋಣ. ನೆಕ್ಸ್ಟ್ ಇರೋದು ನೋಡ್ರಿ, ಮಧ್ಯಬಿಂದು ಸೂತ್ರದ ಮೇಲೇನು ಲೆಕ್ಕ. ಇದು ನಿಮಗೆ ದೂರ ಸೂತ್ರ ಕೇಳ್ಬೋದು ಅಥವಾ ಈ ಕ್ವಶನನ್ನು ಕೇಳ್ಬೋದು. ಮಧ್ಯಬಿಂದು ದೂರ ಸೂತ್ರ, ಸರಿನಾ? ಸಾರಿ ಮಧ್ಯಬಿಂದು ಸೂತ್ರ ಅಷ್ಟೇ, ದೂರ ಸೂತ್ರ ಅಲ್ಲ. ಹಾಂ. ಏನಿದೆ ನೋಡ್ರಿ, ಈಗ ಇಲ್ಲಿ ಎ ಅನ್ನುವಂಥ ಯಾವುದೋ ಬಿಂದು ಇರುತ್ತೆ, ಇಲ್ಲಿ ಬಿ ಅನ್ನುವಂಥ ಯಾವುದೋ ಒಂದು ಇರುತ್ತೆ. ಆ ಎರಡು ಎ ಬಿ ಬಿಂದುವಿನ ಮಧ್ಯ ಬಿಂದು ಯಾವುದು ಅಂತೇಳಿ ಕಂಡುಹಿಡಬೇಕಲ್ವಾ? ಆ ಮಧ್ಯ ಬಿಂದುವನ್ನು ಕಂಡುಹಿಡುವಂಥ ಒಂದು ಸೂತ್ರ ಇದೆ. ಅದೇನಪ್ಪ ಕೇಳಿದ್ರೆ ಎ ಬಿಯ ಮಧ್ಯ ಬಿಂದು ಈಕ್ವಲ್ ಟು ನೋಡ್ರಿ x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಇದು ಓಕೆನಾ. ಇದು ಫಾರ್ಮುಲಾ, ಸರಿ. ಹಾಂ. ನಾವು ಕ್ವಶನ್ ಬೇಕಲ್ವಾ ಈಗ? ನೋಡ್ರಿ, 2,3 ಮತ್ತೊಂದು ಯಾವುದು 4,3 ಅಂತೇಳಿ ತೊಗೊತೀನಿ. ಇದು ಎ ಇರಲಿ, ಇದು ಬಿ ಇರಲಿ. ಈಗ ನಮಗೆ x1 x2 y1 y2 ತೊಗೊಳೋದು ಗೊತ್ತಾಯ್ತಲ್ವಾ? ಇದು x1, ಇದು y1, ಇದು x2, ಇದು y2. ಸಿಂಪಲ್ಲಾಗಿ ಇದರಲ್ಲಿ ಬೆಲೆ ಹಾಕ್ತಾ ಹೋದ್ರೆ ಆಯಿತು. ಈಕ್ವಲ್ ಟು ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಹಾಕಿದೆ. x1 ಜಾಗದಲ್ಲಿ ಏನು ಹಾಕಬೇಕು? 2 ಪ್ಲಸ್ x2 ಜಾಗದಲ್ಲಿ ಏನು ಹಾಕಬೇಕು? 4 ಭಾಗಿಸು ಎಷ್ಟು? 2, y1 ಜಾಗದಲ್ಲಿ ಏನು ಹಾಕಬೇಕು? 3 ಪ್ಲಸ್ y2 ಜಾಗದಲ್ಲಿ 3 ಡಿವೈಡೆಡ್ ಬೈ ಎಷ್ಟು? 2. ಓಕೆ. ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ, ಇದು 2. ಹಾಂ. ಈಕ್ವಲ್ ಟು 4 + 2 6 ಭಾಗಿಸು 2, 3 3 6 ಭಾಗಿಸು 2, 2 1 2 3 2 1 2 3. ಉತ್ತರ ಎಷ್ಟು ಬಂತು? 3,3. ಹಾಗಾದರೆ ಈ ಎರಡು ಬಿಂದುವಿನ ಮಧ್ಯಬಿಂದು ಯಾವುದು? 3,3. ಇಷ್ಟೇ ಹಾಕಿ ಲೆಕ್ಕ ಮಾಡಿದ್ರೆ ಆಯಿತು. ಓಕೆನಾ. ಸರಿ, ಇದು ಎರಡೂ ಸಿಂಪಲ್ ಆಗಿದೆ. ಸೊ ಎರಡರಲ್ಲಿ ಯಾವುದಾದ್ರು ಒಂದು ಲೆಕ್ಕ ಬರುತ್ತೆ, ಎರಡೂ ಪ್ರಾಕ್ಟೀಸ್ ಮಾಡಿರಿ. ಎರಡೂ ಸಿಂಪಲ್ ಆಗಿದೆ. ಓಕೆನಾ. ಸರಿ, ಈಗ ನೀವು ಉದಾಹರಣೆ ಲೆಕ್ಕ ನೀವು ಒಂದು ಮಾಡಬೇಕಲ್ವಾ? ಯಾವುದು ಅಂತ ಕೇಳಿದ್ರೆ 3,4 ಮತ್ತೊಂದು 5,6. ಹೆಸರನ್ನು ನೀವೇ ಕೊಟ್ಕೊಳ್ಳಿ, ಬೇಡ ಪಿ ಮತ್ತು ಕ್ಯೂ ಅಂತೇಳಿ ಕೊಟ್ಕೊಳ್ಳಿ. ಪಿ ಕ್ಯೂನ ಮಧ್ಯಬಿಂದು ಅಂತೇಳಿ ಕೊಟ್ಟು ಲೆಕ್ಕವನ್ನು ಮಾಡಿರಿ. ಓಕೆ. ಸರಿ, ನೆಕ್ಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ ಬರ್ರಿ. ನೋಡ್ರಿ, ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯುವುದು. ಸರಿನಾ? ಇದು ಫಿಕ್ಸ್ ಆಗಿ ಬರುವಂಥ ಕ್ವಶನ್ನು. ಇದು ಈ ಕ್ವಶನ್ ಬರುತ್ತೆ, ಇಲ್ಲಾಂದ್ರೆ ಮತ್ತೊಂದು ಕ್ವಶನ್ ಬರುತ್ತೆ. ಓಕೆನಾ. ಹಾಂ. ಏನಂತ ಕ್ವಶನ್ ಕೊಡ್ಬೋದು ನೋಡ್ರಿ, 2, 5, 8, 11. ಇಲ್ಲಿ ಸಂಖ್ಯೆ ಸೇಮ್ ಇರಬೇಕು, ಇಲ್ಲ ಬೇರೆ ಥರದ್ದು ಕೊಡ್ತಾರೆ. ಓಕೆನಾ. 20ನೇ ಪದ ಕಂಡುಹಿಡಿದಿ. 20ನೇ, 30ನೇ, 15ನೇ ಅಂತ ಬಂತು ಅಂದರೆ ಅಲ್ಲೊಂದು ಫಾರ್ಮುಲಾ ಯೂಸ್ ಮಾಡಬೇಕು. ಯಾವುದಪ್ಪ ಅಂತ ಕೇಳಿದ್ರೆ an = a + n - 1 × d. ಇದು ನಮ್ಮ ಫಾರ್ಮುಲಾ. an = a + n - 1 × d. ಯಾವಾಗ? 20ನೇ ಪದ ಕಂಡುಹಿಡೀರಿ. ಪದ ಕಂಡುಹಿಡೀರಿ ಅಂತ ಕೇಳ್ತಾರಲ್ಲ ಆವಾಗ. ಇನ್ನು ಪದಗಳ ಮೊತ್ತ ಅಂತ ಮತ್ತೊಂದು ಬರುತ್ತೆ, ಆವಾಗ ಮತ್ತೊಂದು ಫಾರ್ಮುಲಾ ಬರುತ್ತೆ. ಓಕೆನಾ. ಇದರಲ್ಲಿ 2. ಒಂದೇದು an ಅಂದರೆ ಏನಪ್ಪ? an ಅಂತಂದರೆ ಕೊನೆಯ ಪದ. ಇಲ್ಲಿ ಕೊನೆಯ ಪದ ಯಾವುದು? 20. ಅಂದರೆ 20ನೇ ಪದ ಇಲ್ಲಿ ಕಂಡುಹಿಡಿಯೋದು. ಓಕೆನಾ. ಎ ಅಂದರೆ ಯಾವುದು? ಮೊದಲನೇ ಪದ. ಇದು ಶ್ರೇಣಿ ಅಲ್ವಾ? ಮೊದಲನೇ ಪದ ಯಾವುದು? 2 ಅಲ್ವಾ? ಹಾಗಾದರೆ ಎ ಬೆಲೆ ಎಷ್ಟಾಗುತ್ತೆ? 2. ನಿಮ್ಮ ಫಸ್ಟ್ ಕಂಡೀಷನ್ ಏನು ಅಂತಂದರೆ ಈ ಟರ್ಮ್ಸ್ನೆಲ್ಲ ಈ ಕಡೆ ಸೈಡಲ್ಲಿ ಬರೆದಿಟ್ಕೊಳ್ಳೋದು. ಇದು ಮೊದಲನೇ ಕಂಡೀಷನ್ ನಿಮ್ಮದು. ಓಕೆ. ಬರೀಬೇಕು ನೀವು ದತ್ತನ. ನೆಕ್ಸ್ಟ್ ಏನಿದೆ? ಎನ್ ಇದೆ. ಎನ್ ಅಂದ್ರೇನು? ಎಷ್ಟನೇ ಪದ ಕಂಡು ಹಿಡಿತಾ ಇದ್ದೀವೋ ಅದು ನಮ್ಮ ಎನ್. ಇಲ್ಲೆಷ್ಟು ಹೇಳ್ರಿ? 20 ಅಲ್ವಾ? ಹಾಂ. ಎನ್ ಜಾಗದಲ್ಲೇನು? 20. ಆಮೇಲೆ ಡಿ ಅಂದರೆ ಏನು ಅಂತ ನೋಡ್ಕೊಳ್ರಿ. ಎರಡನೇ ಪದದಿಂದ ಮೊದಲನೇ ಪದ ಕಳೆಯೋದು. ಅಂದರೆ ಇದು A2 ಅಲ್ವಾ? A2 ಇಂದ A1 ಅನ್ನು
ಕಳೆಯೋದು. A2 ಎಷ್ಟಿದೆ ನೋಡ್ರಿ ಅಲ್ಲಿ 5 ಮೈನಸ್ A1 ಎಷ್ಟಿದೆ 2, 5ರಲ್ಲಿ 2 ಕಳೆದ್ರೆ ಎಷ್ಟು 3. ಹಾಗಾದರೆ ಡಿ ಬೆಲೆ ಎಷ್ಟು ಬಂತು 3. ಈ ಕ್ಯಾಲ್ಕುಲೇಷನನ್ನು ಮಾಡಲೇಬೇಕು. ಸೊ ಇದನ್ನು ಮಾಡ್ಕೊಳ್ರಿ. ಓಕೆ, ಎರಡನೇದರಲ್ಲಿ ಒಂದನೇದು ಕಳಿಬೇಕು, ಇಲ್ಲಾಂದರೆ ಮೂರನೇದರಲ್ಲಿ ಎರಡನೇದು ಕಳಿಬೇಕು. ಹಿಂದಿನ ಸಂಖ್ಯೆಯಲ್ಲಿ ಮೊದಲನೇ ಸಂಖ್ಯೆಯನ್ನು ಕಳೀತಾ ಅದರ ಮೊದಲನೇ ಸಂಖ್ಯೆಯನ್ನು ಕಳೀತಾ ಬಂದರೆ ಆಯಿತು. ಓಕೆನಾ. ಹಾಂ, ಇಲ್ಲಿ ನೋಡಿರಿ ಎ ಬೆಲೆ ಸಿಕ್ಕಿದೆ, ಎನ್ ಬೆಲೆ ಸಿಕ್ಕಿದೆ, ಡಿ ಬೆಲೆ ಸಿಕ್ಕಿದೆ. ಅಷ್ಟು ಬೆಲೆಯನ್ನು ಇದರಲ್ಲಿ ಹಾಕಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಓಕೆ, ಎನ್ ಜಾಗದಲ್ಲಿ ಏನು ಬರಿಬೇಕು ಹೇಳ್ರಿ 20 20 ಈಕ್ವಲ್ ಜಾಗದಲ್ಲಿ ಈಕ್ವಲ್ ಟು ಬರೆದೆ. ಎ ಜಾಗದಲ್ಲಿ ಏನು ಬರಿಬೇಕು 2, ಆಮೇಲೆ ಯಾವ ಚಿಹ್ನೆ ಇದೆ ಪ್ಲಸ್, ಆಮೇಲೆ ಏನಿದೆ ಬ್ರಾಕೆಟ್. ಎನ್ ಜಾಗದಲ್ಲಿ ಏನಿದೆ 20, ಆಮೇಲೆ ಮೈನಸ್, ಆಮೇಲೆ 1 ಬ್ರಾಕೆಟ್ ಕ್ಲೋಸ್ ಆಯಿತಾ. ಡಿ ಜಾಗದಲ್ಲಿ ಎಷ್ಟಿದೆ 3 ಈಕ್ವಲ್ ಟು 2 ಬರೆದೆ ಪ್ಲಸ್ ಹಾಗೆ ಇಟ್ಟೆ. 20 ಮೈನಸ್ 1 ಅಂದರೆ 19. ನೆಕ್ಸ್ಟು ಇಲ್ಲಿ 3 ಉಳೀತು. ಸೊ 3ಅನ್ನು ಹಾಗೆ ಬರೀರಿ. ಓಕೆ, ಹಾಂ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಪ್ಲಸ್, ಇಲ್ಲಿ ಬ್ರ್ಯಾಕೆಟ್ ಇದೆ ಅಂದರೆ ಗುಣಾಕಾರ ಇದೆ ಅಂಥೇಳಿ, ಸರಿನಾ. 19 ಮೂರಲೆ ಎಷ್ಟು 57. ಓಕೆನಾ. ಹಾಂ, ಈಗ 57 ಪ್ಲಸ್ 2 ಎಷ್ಟಾಯಿತು 59. ಹಾಗಾದರೆ ಈ 20ನೇ ಪದ ಎಷ್ಟು 59 ಅಂಥೇಳಿ. ಓಕೆನಾ. ಸರಿ, ಇಷ್ಟೇ ಮಾಡಿದ್ರೆ ಆಯಿತು ನೀವು. ಅಂದರೆ ಎನ್ನನೇ ಪದ 20ನೇ ಪದ ಕಂಡುಹಿಡೀರಿ ಅಂತಾಗ ಈ ಫಾರ್ಮುಲಾ ಹಾಕಿ ಈ ಥರ ಇದನ್ನು ಬರ್ಕೊಳ್ಳೇಬೇಕು. ಇದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಓಕೆನಾ. ಇದನ್ನು ಬರ್ಕೊಳ್ಳಿಕ್ಕೆ ನೀವು ಸೀದಾ ಈ ಥರ ಬರ್ಕೊಳ್ರಿ ನೇರವಾಗಿ. ನಾನು ಇಲ್ಲಿ ಸೈಡಲ್ಲಿ ಬರ್ತಿದ್ದೀನಿ. ಓಕೆನಾ. ಇದನ್ನು ಬರೀಲಿಕ್ಕೆ ಹಾಫ್ ಮಾರ್ಕ್ಸು, ಆಮೇಲೆ ಇದನ್ನು ಬರೀಲಿಕ್ಕೆ ಹಾಫ್ ಮಾರ್ಕ್ಸು. ಈ ಫಾರ್ಮುಲಾದಲ್ಲಿ ಈ ಬೆಲೆ ಅಪ್ಲೈ ಮಾಡ್ಲಿಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಟೋಟಲ್ ಲೆಕ್ಕ ಮಾಡ್ಲಿಕ್ಕೆ 2 ಮಾರ್ಕ್ಸನ್ನು ನಿಮಗೆ ಕೊಡ್ತಾರೆ. ಓಕೆನಾ. ಸರಿ, ಇದರಲ್ಲಿ ಮತ್ತೊಂದು ಆರ್ ಕ್ವಶನ್ಸ್ ಇದೆ. ಅದು ಯಾವುದಪ್ಪ ಅಂತ ಕೇಳಿದ್ರೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಸಮಾಂತರ ಶ್ರೇಣಿ ಎನ್ನನೇ ಪದಗಳ ಮೊತ್ತ ಕಂಡು ಹಿಡಿಯಿರಿ ಅಂಥೇಳಿ ಮತ್ತೊಂದು ಥರದ ಕ್ವಶನ್. ಒಂದು ಎನ್ನನೇ ಪದ ಕಂಡು ಹಿಡೀರಿ ಕೇಳ್ತಾರೆ, ಇಲ್ಲ ಅಂತಂದರೆ ಎನ್ನನೇ ಪದಗಳ ಮೊತ್ತ ಕಂಡು ಹಿಡೀರಿ ಅಂತೇಳಿ ಕೊಡ್ತಾರೆ. ಸರಿನಾ. ಕ್ವಶನ್ ನೋಡ್ರಿ, 5, 11, 17 ಸೊ ಆನ್ 20 ಪದಗಳ ಮೊತ್ತವನ್ನು ಕಂಡು ಹಿಡೀರಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಮತ್ತೊಂದು ಫಾರ್ಮುಲಾ ಅಪ್ಲೈ ಆಗುತ್ತೆ. ಮೊತ್ತ ಅಂತ ಬಂದ ತಕ್ಷಣ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡ್ರಿ. SN = n/2 ಇಂಟು 2a ಪ್ಲಸ್ n - 1 ಇಂಟು ಡಿ. ಇದು ನಮ್ಮ ಫಾರ್ಮುಲಾ. ಈ ಫಾರ್ಮುಲಾನ ನೆನ್ಪಿಟ್ಕೋಬೇಕು ನೀವು. ಓಕೆನಾ. ಐದರ್ ಆ ಕ್ವಶನ್ ಕೊಡ್ಬೋದು, ಇಲ್ಲ ಈ ಕ್ವಶನ್ ಕೊಡ್ಬೋದು, ಯಾವ್ದಾದ್ರು ಒಂದು ಕ್ವಶನ್ ಕೊಡ್ತಾರೆ. ಓಕೆ, ಫಾರ್ಮುಲಾ ನೆನಪಿರಲಿ. ಹಾಂ, ಈಗ ಫಸ್ಟ್ ಸ್ಟೆಪ್ ಏನು ಹೇಳ್ರಿ, ಏನೇನು ಕೊಟ್ಟಿದ್ದಾರೆ ಅದನ್ನು ನಾವಿಲ್ಲಿ ಸೈಡಲ್ಲಿ ಬರ್ಕೋಬೇಕು. ಮೊದಲನೇದು ನಮಗೇನು ಬೇಕು ಎನ್ ಎಷ್ಟು ಇಲ್ಲಿ ಏನು ಕಂಡು ಹಿಡಿಬೇಕಲ್ವಾ ಅದು ನಮ್ಮ ಎನ್. ಓಕೆನಾ. ಎಷ್ಟು ಕೊಟ್ಟಿದ್ದಾರೆ 20. ಪ್ರತಿ ಸಲ 20 ಕೊಡಬೇಕು. ಇಲ್ಲಿ ನಾ 20 ತೊಗೊಂಡಿದ್ದೀನಿ, ಅದಕ್ಕೆ 20. ನಿಮಗೆ 10 ಕೊಟ್ಟಿರ್ಬೋದು, 5 ಕೊಟ್ಟಿರ್ಬೋದು, ಯಾವುದಾದ್ರೂ ಕೊಟ್ಟಿರ್ಬೋದು. ಓಕೆನಾ. ನೆಕ್ಸ್ಟ್ ಬರೋದು ಯಾವುದು ಎ. ಇಲ್ಲಿ 2 ಅನ್ನೋದು ನಮಗೆ ಗೊತ್ತಿದೆ, ಇಲ್ಲೂ 2 ಗೊತ್ತಿದೆ. ಯಾವುದು ಗೊತ್ತಿಲ್ಲ ಅಂದರೆ ಇಂಗ್ಲೀಷ್ ಅಕ್ಷರಗಳು ನಮಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಅದನ್ನು ಕಂಡು ಹಿಡಿತಾ ಇದ್ದೀವಿ. ಇಲ್ಲಿ ಎ ಬೇಕು. ಎ ಜಾಗದಲ್ಲಿ ಏನು, ಇಲ್ಲಿ ಎ ಅಂದ್ರೇನು ಮೊದಲನೇ ಪದ ಎಷ್ಟಿದೆ 5 ಇದೆ. ಓಕೆನಾ. ಸರಿ, ಆಮೇಲೆ ಎನ್ ಆಲ್ರೆಡಿ ಬರ್ದಿದ್ದೀವಲ್ವಾ. ಆಮೇಲೆ ಡಿ ಹೇಗೆ ಕಂಡು ಹಿಡಿಯೋದು ಹೇಳ್ರಿ. A2 ಮೈನಸ್ A1. A2 ಇಲ್ಲಿ ನೋಡ್ರಿ, ಇದರಲ್ಲಿ ಇದು A1, ಇದು A2, ಇದು A3 ಸೊ ಆನ್. ಅದೇ ಥರ ಮೊದಲನೇ ಪದ A1, ಎರಡನೇ ಪದ A2, ಮೂರನೇ ಪದ A3. ನಾವೇನು ಮಾಡಬೇಕು, ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳಿಬೇಕು. ಎರಡನೇ ಪದ ಯಾವುದು ಹೇಳ್ರಿ 11 ಮೈನಸ್ 11ರಲ್ಲಿ ಮೊದಲನೇ ಪದ ಎಷ್ಟು ಕಳಿಬೇಕು 5. 11ರಲ್ಲಿ 5 ಕಳೆದ್ರೆ ಎಷ್ಟು ಉಳಿತು ಹೇಳ್ರಿ 6. ಹಾಗಾದರೆ ಡಿ ಬೆಲೆ ಎಷ್ಟಾಯಿತು 6 ಹೇಳಾಯಿತು. ಇದೆಲ್ಲವನ್ನು ತೊಗೊಂಡೋಗಿ ಎಲ್ಲಿ ಹಾಕಬೇಕು, ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು. ಸರಿನಾ. ಇದನ್ನು ಬರೀಲಿಕ್ಕೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಆಮೇಲೆ ಈ ಫಾರ್ಮುಲಾಕ್ಕೆ ಹಾಫ್ ಮಾರ್ಕ್ಸು. ಈ ಫಾರ್ಮುಲಾದಲ್ಲಿ ಈ ಬೆಲೆಯನ್ನು ತೊಗೊಂಡು ಬರೀಲಿಕ್ಕೆ ಎಷ್ಟು ಮಾರ್ಕ್ಸು ಹಾಫ್ ಮಾರ್ಕ್ಸು. ಸೊ ಇದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಬರೆಯೋದು. ಓಕೆನಾ. ಎನ್ ಜಾಗದಲ್ಲಿ ಎಷ್ಟು ಬರೀಬೇಕು 20, ಈಕ್ವಲ್ ಜಾಗದಲ್ಲಿ ಈಕ್ವಲ್ ಟು, ಎನ್ ಜಾಗದಲ್ಲಿ ಎಷ್ಟು ಬರೀಬೇಕು 20. ಆಮೇಲೆ ಭಾಗಿಸು ಇದೆ, ಭಾಗಿಸು, ಆಮೇಲೆ 2 ಇದೆ 2. ಅರ್ಥ ಆಯ್ತಾ ಬರೆಯೋದು. ಆಮೇಲೆ ಒಂದು ಬ್ರ್ಯಾಕೆಟ್ ಕಾಣಿಸ್ತಾ ಇದೆ ಅಲ್ವಾ, ಬ್ರ್ಯಾಕೆಟ್ ಬರ್ಕೊಳ್ಳಿ. 2 ಇದೆ 2. ಎ ಜಾಗದಲ್ಲಿ ಏನು ಬರೀಬೇಕು 5 ಅಂಥೇಳಿ ಬರೀರಿ. ಇಲ್ಲಿ ನೋಡ್ರಿ, ಇದು 2ರ ಮಧ್ಯೆ ಯಾವುದು ಚಿಹ್ನೆ ಕಾಣಿಸ್ತಾ ಇಲ್ಲ ಅಂದರೆ ಗುಣಾಕಾರ ಇದೆ ಅಂತೇಳಿ ಅರ್ಥ. ಆದರೆ ಗುಣಾಕಾರ ಹಾಕೋ ಬದಲಾಗಿ ನಾವೇನು ಹಾಕ್ತೀವಿ ಬ್ರ್ಯಾಕೆಟ್ ಅಂತೇಳಿ ಹಾಕ್ತೀವಿ. ಓಕೆನಾ. ಬ್ರ್ಯಾಕೆಟ್ ಅಂದರೂ ಒಂದೇ, ಗುಣಾಕಾರ ಅಂದರೂ ಒಂದೇ, ಅಂದರೆ ಇಲ್ಲಿ ಈ ಲೆಕ್ಕದಲ್ಲಿ. ಓಕೆ. ಆಮೇಲೆ ಪ್ಲಸ್ ಇದೆಯಾ ಪ್ಲಸ್ ಹಾಕಿದೆ, ಆಮೇಲೆ ಒಂದು ಬ್ರ್ಯಾಕೆಟ್ ಇದೆಯಾ ಬ್ರ್ಯಾಕೆಟ್, ಆಮೇಲೆ ಎನ್ ಜಾಗದಲ್ಲಿ ಏನು ಹಾಕಬೇಕು 20, ಆಮೇಲೆ ಮೈನಸ್ 1ಕ್ಕೆ 1 ಬರದೆ. ಡಿ ಜಾಗದಲ್ಲಿ ಎಷ್ಟು ಸಿಕ್ಕಿದೆ 6. ಬ್ರ್ಯಾಕೆಟ್ ಕ್ಲೋಸ್ ಆಯಿತು, ಬ್ರ್ಯಾಕೆಟ್ ಕ್ಲೋಸ್. ಇಲ್ಲಿ ನೋಡ್ರಿ, ಇಲ್ಲಿ ಬೆಲೆ ಕಂಡು ಹಿಡ್ಕೊಳ್ರಿ ಫಸ್ಟು, ಆಮೇಲೆ ಈ ಫಾರ್ಮುಲಾ. ಈ ಬೆಲೆ ಕಂಡು ಹಿಡ್ದಿದ್ದನ್ನು ಈ ಫಾರ್ಮುಲಾದಲ್ಲಿ ಹಾಕೋದು ಈಸಿ ಅಲ್ವಾ. ನೋಡ್ರಿ ನಾ ಹಾಕಿದೆ ಹೇಗೆ, ಎರಡನೇ ಜಾಗದಲ್ಲಿ
ಎನ್ ಜಾಗದಲ್ಲಿ ಎನ್ ಅಂದರೆ ಟೋಟಲಾಗಿ ಇಂಗ್ಲೀಷ್ ಅಕ್ಷರದ ಎಲ್ಲೆಲ್ಲಿ ಇದೆಯಲ್ಲ ಅಲ್ಲೆಲ್ಲ ತೊಗೊಂಡೋಗಿ ನಮ್ಮ ಗಣಿತದ ನಂಬರ್ಸ್ಗಳನ್ನು ಹಾಕಿದೆ, ಸಂಖ್ಯೆಗಳನ್ನು ಹಾಕಿದೆ ನಾನು, ಅಷ್ಟೇ ಕೆಲಸ ಮಾಡಿರೋದು. ಓಕೆನಾ? ಹಾಂ, ಇದು ಹಾಕಲಿಕ್ಕೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಸರಿ, ನೆಕ್ಸ್ಟ್ ನೋಡಿರಿ, S20 ಈಕ್ವಲ್ ಟು, ಇಲ್ಲಿ ಫಸ್ಟು ಭಾಗ ಹೋದ್ರೆ ಮಾತ್ರ ಭಾಗ ಹೊಡೀರಿ, ಇಲ್ಲಾಂದ್ರೆ ಭಾಗ ಹೊಡಿಲಿಕ್ಕೆ ಹೋಗಬೇಡ್ರಿ. ಓಕೆನಾ? 2 1 2 10 20 ಭಾಗ ಹೋಯ್ತಾ, ಅದಕ್ಕೋಸ್ಕರ ಹೊಡೆದೆ, ಇಲ್ಲಾಂದರೆ ನೀವು ಹೊಡಿಬಾರ್ದು. ಓಕೆನಾ? ಹಾಂ, 10 ಬರೆದೆ. ಓಕೆ, ಇಲ್ಲಿ ನೆಕ್ಸ್ಟು 5 2 10 ಪ್ಲಸ್ 20ರಲ್ಲಿ 1 ಕಳೆದ್ರೆ ಎಷ್ಟು? 19. ಓಕೆ, ಬ್ರ್ಯಾಕೆಟ್ ಹಾಗೆ ಇಟ್ಟೆ, ಇಲ್ಲ 6 ಇದೆಯಾ, ಸೊ ಇಲ್ಲಿ 6 ಹಾಗೆ ಬರೆದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 10 ಹಾಗೆ ಬರಿತೀನಿ, ಇಲ್ಲೂ 10 ಹಾಗೆ ಬರಿತೀನಿ, ಪ್ಲಸ್ ನಮ್ಮ ಕೆಲಸ ಏನು ಗೊತ್ತಾ, ಎಲ್ಲೆಲ್ಲಿ ಬ್ರ್ಯಾಕೆಟ್ ಇದೆಯಲ್ಲ ಆ ಬ್ರ್ಯಾಕೆಟ್ನಷ್ಟು ತೆಗಿತಾ ಹೋಗಬೇಕು, ಅದು ಫಸ್ಟ್ ಕೆಲಸ. ಸರಿನಾ? ಹಾಂ, ಈಗ 19 6 ಎಷ್ಟು? 114. ಓಕೆ, ನೆಕ್ಸ್ಟು 10 ಹಾಗೆ ಬರಿತೀನಿ. ಈಗ ಇಲ್ಲೊಂದು ಎಕ್ಸ್ಟ್ರಾ ಬ್ರ್ಯಾಕೆಟ್ ಕಾಣಿಸ್ತಾ ಇದೆ, ಆ ಬ್ರ್ಯಾಕೆಟನ್ನು ತೆಗಿಯೋ ಕೆಲಸ ಮಾಡಬೇಕು. 10 + 114 ಎಷ್ಟಾಗುತ್ತೆ ಹೇಳ್ರಿ? 124 ಆಯಿತು. ಸರಿನಾ? 10 × 124 ಅಂತಂದರೆ 1240. ಹಾಗಾದರೆ S20 ಬೆಲೆ ಎಷ್ಟಾಯಿತು? 1240 ಹೇಳಾಯಿತು. ಓಕೆನಾ? ಹಾಂ, ಎಲ್ಲಾದರೂ ಒಂಚೂರು ತಪ್ಪಿದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ, ಮತ್ತೊಂದು ಸಲ ಸರಿ ಮಾಡಿ ಹೇಳ್ಕೊಡ್ತೀನಿ. ಓಕೆನಾ? ಹಾಂ, ನೋಡಿರಿ, ಇನ್ನೂ ಸುಮಾರಷ್ಟು ಲೆಕ್ಕಗಳಿದ್ದಾವೆ. ಇದೇ ವಿಡಿಯೋದಲ್ಲಿ ಮಾಡ್ತಾ ಹೋದರೆ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಪಾರ್ಟ್ 2 ಅಂತ ತೊಗೊಂಡು ಮತ್ತು ಒಂದು 4 ಲೆಕ್ಕ ಇದ್ದಾವೆ, ಅದನ್ನು ಪಾರ್ಟ್ 2ದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ? ಇಲ್ಲಿ ತನಕ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೊಂದು ಏನಪ್ಪ ಅಂತ ಕೇಳಿದ್ರೆ, ವರ್ಗ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿದಿದ್ದೆ ಅಲ್ವಾ, ಎಲ್ಲ ಪ್ಲಸ್ ಇರೋದನ್ನು ಮಾಡಿ ತೋರಿಸಿದ್ದೆ, ಕೆಲವೊಂದು ಕಡೆ ಮೈನಸ್ ಇರೋದು, ಒಂದು ಕಡೆ ಪ್ಲಸ್ ಇರೋದು ಮಾಡಿ ಹೇಳಲಾಗಿತ್ತು. ಇದನ್ನು ಸಹಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿ ತನಕ ವೇಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.